Hello, dear students. Good morning. This is Dr. Tejaswini KC, Assistant Professor in GMS Academy, First Grade Degree College, GM University. So, as per Marappa sir calling, I am here to give a special lecturing on web designing using HTML for the Raichur University students. It's a immense pleasure to address you people. So web designing is one of the most important concept in the economy or in the world itself. And without of a web designing, there is no any softwares which are going to run in this world. So for every kind of internet innovations, the web designing is mandatory field like this. ಓಕೆ, ಇಫ್ ಯು ಓಪನ್ ಎನಿ ವೆಬ್ಸೈಟ್ಸ್ ಅಂದರೆ ನೀವೀಗ ಯಾವುದೋ ಒಂದು ವೆಬ್ಸೈಟ್ಸ್ ಓಪನ್ ಮಾಡ್ತೀರಾ ಅಂತ ಹೇಳಿದ್ರೆ, ಆ ವೆಬ್ಸೈಟ್ಸ್ ಎಲ್ಲದಕ್ಕೂ ಏನಂತ ಹೇಳಿದ್ರೆ HTML ಕೋಡು, ಇಲ್ಲ ಅಂತ ಹೇಳಿದ್ರೆ XHTML ಕೋಡ್ಸು, ಇಲ್ಲ XLS ಕೋಡ್ಸು, ಈ ಥರ ಟ್ಯಾಗ್ಸ್ಗಳನ್ನ ಯೂಸ್ ಮಾಡೇ ಏನಂತ ಹೇಳಿದ್ರೆ ಇದನ್ನು ಬಿಲ್ಡ್ ಮಾಡಿರ್ತಾರೆ. ಅಂದರೆ ಆ ಪರ್ಟಿಕ್ಯುಲರ್ ವೆಬ್ಸೈಟನ್ನು ಬಿಲ್ಡ್ ಮಾಡಿರ್ತಾರೆ. ವೆಬ್ ಡಿಸೈನಿಂಗ್ ಈಸ್ ನಥಿಂಗ್ ಬಟ್ ವೆಬ್ಸೈಟ್ಸನ್ನು ಕ್ರಿಯೇಟ್ ಮಾಡೋದು. Okay, so this is small introduction regarding this concept. So as per your module 5, whatever the prescribed contents were included in your syllabi, I'll go through one by one now. Okay, so I'll start my presentation with this small quote, that is do something creative every day. So without of having any innovative ideas, ನಥಿಂಗ್ ಕ್ಯಾನ್ ಬಿ ಇನೋವೇಟೆಡ್, ರೈಟ್? ನಾವು ಯಾವಾಗಲೂ ಒಂದು ಹೊಸತನ್ನು ಹುಡುಕಿದ್ರೆ ಮಾತ್ರ ನಮಗೆ ಒಂದು ಹೊಸತು ಅನ್ನೋದು ಸಿಗುತ್ತೆ. ಸೊ ಹಳೆಯದ್ರಲ್ಲೇ ನಾವು ಹೋದ್ವಿ ಅಂತ ಹೇಳಿದ್ರೆ ನಥಿಂಗ್ ವಿಲ್ ಬಿ ಗೋಯಿಂಗ್ ಟು ಗೆಟ್ ಫಾರ್ ಅಸ್, ರೈಟ್? ಸೊ ಹಾಗಾಗಿ ಏನು ಮಾಡಬೇಕು ಅಂತ ಹೇಳಿದ್ರೆ ವಿ ಹ್ಯಾವ್ ಟು ಸರ್ಚ್ ಸಮಥಿಂಗ್ ನ್ಯೂ ಎವ್ರಿ ಡೇ. ಸೊ ಲೈಕ್ ದ್ಯಾಟ್ ಓನ್ಲಿ ಎವ್ರಿ ಇನೋವೇಷನ್ಸ್ ಇನ್ ದ ಟೆಕ್ನಾಲಜಿ ಬೀನ್ ಡೆವಲಪಿಂಗ್. ಇವಾಗ ನೋಡ್ರಿ, ಒಂದು ದಿನ ಇದ್ದಿದ್ದ ಟೆಕ್ನಾಲಜಿ ನೆಕ್ಸ್ಟ್ ಡೇಗೆ ಇರೋದೇ ಇಲ್ಲ, ಆಲ್ರೆಡಿ ಚೇಂಜ್ ಆಗೋಗಿರುತ್ತೆ, ಏನೋ ಒಂದು ಅಪ್ಗ್ರೇಡ್ ಆಗಿರುತ್ತೆ, ರೈಟ್? ಸೊ ಮುಂಚೆ ಎಲ್ಲ ನಾವು ಕೀಪ್ಯಾಡ್ ಫೋನ್ಸ್ ಯೂಸ್ ಮಾಡ್ತಿದ್ವಿ, ಇವಾಗ ಬರ್ತಾ ಟಚ್ ಪ್ಯಾಡ್. ಈವನ್ ನನಗೆ ಅಂತ ಹೇಳಿದ್ರೆ AI ಫ್ಯೂಚರ್ ಜನ್ರೇಷನ್ ಬಂದಿರೋದ್ರಿಂದ ಜಸ್ಟ್ ಒಂದು ಲೈಕ್ LED ಲೇಸರ್ ಲೈಟನ್ನ ನಾವು ಬಿಟ್ಕೊಂಡು ಕೂಡ ನಾವು ವಿತೌಟ್ ಹ್ಯಾವಿಂಗ್ ದ ಫೋನ್ ವಿ ಕ್ಯಾನ್ ಆಪ್ರೇಟ್, ರೈಟ್? ಸೊ ದಿಸ್ ಇಸ್ ದ ಡೆವಲಪ್ಮೆಂಟ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಸೊ ಇವೆಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಮೆಟಾ ನೆಟ್ವರ್ಕು, ಇವೆಲ್ಲದಕ್ಕೂ ಮೇನ್ ರೀಸನ್ನೇ ಏನಂತ ಹೇಳಿದ್ರೆ ದಿಸ್ HTML, ರೈಟ್? ಸೊ ವೆಬ್ ಡಿಸೈನಿಂಗ್ ಅಂತ ನಾವು ಕ್ರಿಯೇಟ್ ಮಾಡ್ತೀವಿ ಅಥವಾ ವೆಬ್ ಸೈಟನ್ನ ನಾವು ಕ್ರಿಯೇಟ್ ಮಾಡ್ತೀವಿ ಅಂತ ಹೇಳಿದ್ರೆ, ಸೊ ದಿಸ್ ಗಿವಿಂಗ್ HTML ಕಮಾಂಡ್ ಈಸ್ ವೆರಿ ಮಚ್ ಮ್ಯಾಂಡೇಟರಿ. Okay, so I have started with this small quote. So do something creative every day. So you people also try to do something new innovatively. You can find a new innovative things in every kind of a thing. You can either do your representation in any one other way, right? Means think in a unique way. ಅಂದರೆ ಬೇರೆಯವ್ರ ಥರ ನಾವು ಇರೋದಕ್ಕಿಂತ ವಾಟ್ ವಿ ಆರ್ ಅಂತ ವಿ ಹ್ಯಾವ್ ಟು ಥಿಂಕ್. Okay, so this is the thing. So first the idea will be going to generate, right? ಈಗ ನಾವು ಏನೋ ಒಂದು ಹೊಸದು ಮಾಡಬೇಕು ಅಂತ ಹೇಳಿದ್ರೆ ಫಸ್ಟ್ ಒಂದು ಐಡಿಯಾ ಉಟ್ಕೊಳ್ಳುತ್ತೆ. ಆ ಐಡಿಯಾದಿಂದ ಏನಂತ ಹೇಳಿದ್ರೆ ಕ್ರಿಯೇಟಿವಿಟಿ ಆಗುತ್ತೆ. ಓಕೆ, ಫ್ರಮ್ ದ್ಯಾಟ್ ಕ್ರಿಯೇಟಿವಿಟಿ ಒನ್ ವಿಷನ್ ವಿಲ್ ಬಿ ಗೋಯಿಂಗ್ ಟು ಬಿಲ್ಡ್. ಅಂದರೆ ಈಗ ಹೇಗೆ ಅಂತ ಹೇಳಿದರೆ, ನೀವೇ ಈಗ ಎಲ್ಲರೂ M.Com ಪರ್ಸ್ಯೂ ಮಾಡ್ತಿದ್ದೀರಾ. ಸೊ ಆಫ್ಟರ್ ಥರ್ಡ್ ಸೆಮ್ಮಲ್ಲಿ ಇದ್ದೀರಾ ಅಂತ ಹೇಳಿದರೆ, ಸೊ ಆಫ್ಟರ್ ಫೋರ್ತ್ ಸೆಮ್ ವಾಟ್ ಯು ವಿಲ್ ಬಿ ಅಂತೇಳಿ ಇವಾಗಿಂದನೇ ನೀವು ಇನೋವೇಟಿವ್ ಆಗಿ ಥಿಂಕ್ ಮಾಡಿ, ಕ್ರಿಯೇಟಿವ್ ಆಗಿ ಥಿಂಕ್ ಮಾಡಿ. ಸೊ ಯು ಹ್ಯಾವ್ ಟು ಬಿಲ್ಡ್ ಯುವರ್ ವಿಷನ್. ಐ ಹ್ಯಾವ್ ಟು ಬಿ ಲೈಕ್ ದಿಸ್. Either I have to be bank employee, or I have to be lecturer, or I have to be something else. Like that you have to plan as of now itself. ಓಕೆ, ಇವಾಗೇ ನೀವು ಪ್ಲ್ಯಾನ್ ಮಾಡಿ ಇಟ್ಕೊಂಡ್ರೆ ಏನಂತ ಹೇಳಿದ್ರೆ ಫ್ಯೂಚರಲ್ಲಿ ನಿಮಗೆ ಯೂಸ್ ಆಗುತ್ತೆ. ಅದೇ ಥರನೇ ಇಲ್ಲಿನೂ ಕೂಡ ಟೆಕ್ನಾಲಜಿ ಅಂತ ಬಂದಾಗೂ ಕೂಡ ಯಾವಾಗಲೂ ಒಂದೇ ಥರ ಸ್ಟ್ಯಾಗ್ನೆಂಟ್ ಇರೋ ಟೆಕ್ನಾಲಜಿನ ಯೂಸ್ ಮಾಡಿದರೆ ನಥಿಂಗ್ ವಿಲ್ ಬಿ ಗೋಯಿಂಗ್ ಟು ವರ್ಕ್ಸ್ ಔಟ್. ಓಕೆ, ಏನು ಮಾಡಬೇಕು ಅಂತ ಹೇಳಿದ್ರೆ ಡೈಲಿ ಆ್ಯಸ್ ಪರ್ ದ ಚೇಂಜಿಂಗ್ ರಿಕ್ವೈರ್ಮೆಂಟ್ಸ್ ಆಫ್ ಆಸ್. ಓಕೆ, ಸೊ ದ ಕಂಪನೀಸ್ ಹ್ಯಾಸ್ ಟು ಚೇಂಜ್ ದ ಡಿಮ್ಯಾಂಡ್ಸ್, ಕಂಪನೀಸ್ ಹ್ಯಾಸ್ ಟು ಚೇಂಜ್ ದ ರಿಕ್ವೈರ್ಮೆಂಟ್ಸ್. ಓಕೆ, ಈಗ ಒಂದು ಟೆಕ್ನಾಲಜಿ ಅಂತ ಬಂತು ಅಂತ ಹೇಳಿದ್ರೆ ಆ ಟೆಕ್ನಾಲಜಿನ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಅಪ್ಡೇಟ್ ಮಾಡಬೇಕು.
ಓಕೆ. ಫಾರ್ ಎಕ್ಸಾಂಪಲ್ ಮುಂಚೆ ಎಲ್ಲ ಹೇಗಿತ್ತು, ಈಗ ಪಿ ಡಿ ಒ ಸಿಸ್ಟಮಲ್ಲಿ ನೀವು ರೇಷನ್ ಕಾರ್ಡ್ ಇದ್ದು ಅದೆಲ್ಲ ತೊಗೋತೀರಾ ಅಂತ ಹೇಳಿದ್ರೆ ಮುಂಚೆ ಎಲ್ಲ ಹೋಗಿ ಕ್ಯೂ ನಿಂತ್ಕೊಂಡು ಎಲ್ಲ ಮಾಡಿಕೊಂಡು ತೊಗೊಂಬರ್ಬೇಕಿತ್ತು, ಹೌದಾ? ಬಟ್ ಆದರೆ ಇವಾಗ ಹೇಗೆ ಮಾಡಿಬಿಟ್ರು, ಎಲ್ಲದು ಏನಂತ ಹೇಳಿದ್ರೆ ಫಿಂಗರ್ ಪ್ರಿಂಟ್, ದಟ್ ಈಸ್ ತಮ್ಮ ಇಂಪ್ರೆಷನ್ ಕೊಟ್ಟರೆ ನಿಮಗೆ ರೇಷನ್ ಕಾರ್ಡಿಂದೆಲ್ಲನೂ ಏನಂತ ಹೇಳಿದ್ರೆ ಜನ್ರೇಟ್ ಆಗುತ್ತೆ, ರೈಟ್? ಸೊ ಈಗ ಏನಂತ ಹೇಳಿದ್ರೆ ಒಂದು ನಿಮ್ಮ ತಲೆಯಲ್ಲಿ ಬರಬೇಕು, ಈಗ ಎಷ್ಟೇ ವೆಬ್ಸೈಟ್ಗಳನ್ನ ನೀವು ಓಪನ್ ಮಾಡಿರಿ, ಯು ಆರ್ ಎಲ್ ಲಿಂಕ್ ಅಂದರೆ ಯೂನಿವರ್ಸಲ್ ರಿಸೋರ್ಸ್ ಲೊಕೇಟರ್ ಏನಿರುತ್ತಲ್ವ, ಅದು ಲಿಂಕ್ ಇರುತ್ತಲ್ವ, ವೆಬ್ಸೈಟ್ಸ್ ಲಿಂಕು, ನೀವು ಎಷ್ಟೇ ಲಿಂಕ್ಸನ್ನ ಓಪನ್ ಮಾಡಿದ್ರೂ ಏನಂತ ಹೇಳಿದ್ರೆ ಎಲ್ಲದಕ್ಕೂ ಮೇಯ್ನ್ ರೀಸನ್ನೇ ಏನಂತ ಹೇಳಿದ್ರೆ ಈ HTML ಕಮಾಂಡ್ಸ್. ಓಕೆ, ಈ HTML ಕಮಾಂಡ್ಸ್ ಇಲ್ದಲೇ ಯಾವುದೇ ಪ್ರೋಗ್ರಾಮಿಂಗ್ ವೆಬ್ಸೈಟ್ಸ್ಗಳು ಕೂಡ ರನ್ ಆಗಿರಲ್ಲ. ಓಕೆ, ನಾನು ನಿಮಗೆ ಆ ಪ್ರೋಗ್ರಾಮ್ಸ್ಗಳನ್ನು ಯಾವ ಥರ ಮಾಡೋದು ಅಂತ ಹೇಳಿ ವೀಡಿಯೋಸ್ನ ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ. ಓಕೆ, ಸೊ ದಿಸ್ ಇಸ್ ದ ಥಿಂಗ್, ಆ್ಯಂಡ್ ನೆಕ್ಸ್ಟ್ ವಿಲ್ ಮೂವ್ ಟುವರ್ಡ್ಸ್ ವಾಟ್ ಈಸ್ ವೆಬ್ ಡಿಸೈನಿಂಗ್. ಓಕೆ, ಸೊ ವಾಟ್ ಈಸ್ ವೆಬ್ ಡಿಸೈನಿಂಗ್? ಸೊ ವೆಬ್ ಡಿಸೈನಿಂಗ್ is the art of planning and arranging content on a website so that it can be shared and accessed with online with the world. That is a why already I said you, that is ಏನಂತ ಹೇಳಿದ್ರೆ ವೆಬ್ ಡಿಸೈನ್ ಅಂತ ಹೇಳಿದರೆ ಈಗ ನಾವು ಒಂದು ವೆಬ್ಸೈಟನ್ನು ಕ್ರಿಯೇಟ್ ಮಾಡೋದು. ಓಕೆ, ಇವಾಗ ನೀವೇನೋ ಒಂದು ಗೂಗಲಲ್ಲೇ ಸರ್ಫ್ ಮಾಡ್ತೀರಪ್ಪ, ಬ್ರೌಸ್ ಮಾಡ್ತೀರಾ, ಸೊ ಒಂದಿಷ್ಟು ಲಿಂಕ್ಸ್ಗಳು ನಿಮಗೆ ಓಪನ್ ಆಗುತ್ತೆ. ಆ ಲಿಂಕ್ಸ್ಗಳೆಲ್ಲ ಆಗಿರೋದೇ ಎದರಿಂದ ಅಂತ ಹೇಳಿದ್ರೆ ಈ HTML ಕಮಾಂಡ್ಸಿಂದ. Okay, for every website there will be an HTML or XHTML or XLS commands will be going to used. Okay, without of using those HTML commands or HTML commands, no the websites will be going to run. ಓಕೆನಾ? ಸೊ ಹಾಗಾಗಿ ಏನಂತ ಹೇಳಿದ್ರೆ ವೆಬ್ ಡಿಸೈನಿಂಗ್ ಅಂತ ಹೇಳಿದ್ರೆ ಇಟ್ಸ್ ಆನ್ ಆರ್ಟ್ ಆಫ್ ಪ್ಲಾನಿಂಗ್ ಆ್ಯಂಡ್ ಅರೇಂಜಿಂಗ್ ದ ಕಂಟೆಂಟ್ ಆನ್ ಅ ವೆಬ್ಸೈಟ್. ಅಂದರೆ ನಾವೇನು ಕಂಟೆಂಟ್ ಹಾಕ್ತೀವಿ, ಈಗ ಡ್ಯಾಶ್ ಬೋರ್ಡ್ಸ್ ಇರುತ್ತೆ, ಹೋಮು, ಅಪ್ಲೈಯರ್ಸು, ಈ ಥರ ನೀವು ಯಾವುದೋ ಒಂದು ಗೌರ್ಮೆಂಟ್ ಎಕ್ಸಾಮ್ಸಿಗೆ ಅಪ್ಲೈ ಮಾಡ್ತೀರಾ ಅಂತ ಹೇಳಿದ್ರೆ ಈ ಥರ ಡಿಫ್ರೆಂಟ್ ಮೆನ್ಯೂಸ್ ಇರುತ್ತೆ. ಅದು ಎಲ್ಲದಕ್ಕೂ ಏನು ಮಾಡಿರ್ತಾರೆ ಅಂತ ಹೇಳಿದ್ರೆ HTML ಕಮಾಂಡ್ಸ್ ಕೊಟ್ಟಿರ್ತಾರೆ. ಓಕೆ, ಆ HTML ಕಮಾಂಡ್ಸಿಂದನೇ ಇನ್ನೊಂದು ಲಿಂಕು, ನೀವೀಗ ಇನ್ನೊಂದು ಯಾವುದೋ ಒಂದು ಅಪ್ಲೈ ಆನ್ಲೈನ್ ಅಂತ ಕೊಡ್ತೀರಾ ಅಂತ ಅಂದ್ಕೊಳ್ಳಿ, ಅದು ಇನ್ನೊಂದು ವೆಬ್ಸೈಟಿಗೆ ಲಿಂಕ್ ಆಗುತ್ತೆ. ಓಕೆ, ಆ ಥರ ಲಿಂಕ್ ಆಗೋದಕ್ಕೆ ಏನು ಮಾಡಿರ್ತಾರೆ ಅಂತ ಹೇಳಿದ್ರೆ ಹೈಪರ್ ಲಿಂಕ್ ಕಮಾಂಡ್ ಇದೆ HTMLಲ್ಲಿ, ಅದನ್ನು ಯೂಸ್ ಮಾಡಿರ್ತಾರೆ. ಓಕೆ, ಫಾರ್ ಎವ್ರಿಥಿಂಗ್ ದರ್ ವಿಲ್ ಬಿ ಆನ್ HTML or XHTML ಕಮಾಂಡ್. Okay, HTML is like basic version and it is not stricted one, but XHTML ಏನಾಗುತ್ತೆ ಅಂತ ಹೇಳಿದ್ರೆ ತುಂಬ ಅಂದರೆ ತುಂಬ ಸ್ಟ್ರಿಕ್ಟ್ ಆಗಿರುತ್ತೆ. ಓಕೆ, ದಟ್ ಈಸ್ ಎಕ್ಸ್ಟೆನ್ಸಿಬಲ್ ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್ ಅಂತ ಹೇಳಿ ಕರಿತೀವಿ ಅದನ್ನು. ಓಕೆನಾ? And a combination of aesthetic and functional elements. Web design is a type of digital design that determines the look of a website, such as its colors, fonts, graphics and user interface, ಎವ್ರಿಥಿಂಗ್. ಅಂದರೆ ಈಗ ನೀವು ಒಂದು ವೆಬ್ಸೈಟ್ ಓಪನ್ ಮಾಡಿದ್ರಿ ಅಂತ ಹೇಳಿದ್ರೆ ಕೆಲವೊಂದು ವೆಬ್ಸೈಟು ಕಲರಲ್ಲಿರುತ್ತೆ, ಕೆಲವೊಂದು ಗ್ರಾಫಿಕ್ಸಲ್ಲಿರುತ್ತೆ, ಆ್ಯಂಡ್ ಕೆಲವೊಂದು ಎಲ್ಲ ಏನಂತ ಹೇಳಿದ್ರೆ ಫಾಂಟ್ಸ್ ಎಲ್ಲ ಯೂಸ್ ಮಾಡಿರೋದು ಎಲ್ಲನೂ ತುಂಬ ಡಿಫ್ರೆಂಟಾಗಿ ಯೂಸ್ ಮಾಡಿರ್ತಾರೆ. ಎಲ್ಲದಕ್ಕೂ ಏನಂತ ಹೇಳಿದ್ರೆ ಈಗ ನೀವು ಫಾಂಟನ್ನು ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ಫಾಂಟಿಗೆ F ಅಂತ ಟ್ಯಾಗ್ ಯೂಸ್ ಮಾಡಬೇಕು. ಆ ಟ್ಯಾಗ್ ಯೂಸ್ ಮಾಡಿ ನೀವು ಯಾವ ಸ್ಟೈಲ್ ಲೈಕ್ ಟೈಮ್ಸ್ ನ್ಯೂ ರೋಮನ್ನೋ ಕ್ಯಾಲಿಬ್ರಿನೋ ಆ ಥರ ನೀವು ಅದನ್ನು ಕೊಟ್ರಿ ಅಂತ ಹೇಳಿದರೆ ದ್ಯಾಟ್ ಬೇಸ್ಡ್ ಆನ್ ದಟ್ ಕಮಾಂಡ್ ಆ ವೆಬ್ಸೈಟಲ್ಲಿ ನಿಮ್ಮ ಕಂಟೆಂಟ್ ಕೂಡ ಅದೇ ಥರನೇ ವ್ಯೂ ಆಗುತ್ತೆ. ಓಕೆ, ಈಗ ನೀವು ಒಂದು ವೆಬ್ಸೈಟಲ್ಲಿ ಇಮೇಜನ್ನು ಇನ್ಸರ್ಟ್ ಮಾಡಬೇಕು ಅಂತ ಹೇಳಿದರೆ ಇಮೇಜ್ SRC ಅಂತ HTML ಕಮಾಂಡ್ ಇದೆ. ಓಕೆ, ಆಮೇಲೆ ನೆಕ್ಸ್ಟು ನೀವೇನಾದರೂ ಲಿಂಕ್ಸನ್ನ ಅಪ್ಲೋಡ್ ಮಾಡಬೇಕು ಅಂತ ಹೇಳಿದರೆ AHREF ಅಂತೇಳಿ ಕಮಾಂಡ್ ಇದೆ. ಓಕೆ, ಫಾರ್ ಎವ್ರಿ ಕೈಂಡ್ ಆಫ್ ಏನೋ ವೆಬ್ಸೈಟ್, ಅದರಲ್ಲಿ ವೆಬ್ಸೈಟ್ ಕಂಟೆಂಟಲ್ಲಿ ಏನಿರುತ್ತಲ್ವ ಎಲ್ಲದಕ್ಕೂ ಏನಂತ ಹೇಳಿದ್ರೆ HTML ಕಮಾಂಡ್ ಇದ್ದೇ ಇರುತ್ತೆ. ಓಕೆ, ವಿತೌಟ್ ಆಫ್ HTML ಕಮಾಂಡ್ ನೋ ದ ವೆಬ್ ಡಿಸೈನಿಂಗ್ ಈಸ್ ಗೋಯಿಂಗ್ ಟು ಬಿ ಪ್ರಿಪೇರ್ಡ್. ಓಕೆ, and the next will move towards this definitions itself. Web design refers to the visual design and experimental aspects of a particular website. We are going to dive into more detail about web designing through the rest of this article. So web designing already you went through it, right? So nothing but creating an website
by using a different sets of graphics. Either it would be fonts, or either it would be colors, or either it would be graphics, everything. Okay, next here website development. Okay, next thing is website development. Website development refers to the building and maintenance of a website structure and involves intricate coding systems that ensure website functions properly. ಸೊ ಈಗ ವೆಬ್ಸೈಟ್ ಡೆವಲಪ್ಮೆಂಟ್ ಅಂತ ಹೇಳಿದ್ರೆ, ಈ ವೆಬ್ಸೈಟ್ ಡೆವಲಪ್ಮೆಂಟ್ ಮಾಡದೇ ಇದರಿಂದ ಅಂತ ಹೇಳಿದ್ರೆ HTML ಕಮಾಂಡ್ಸ್ ಆರ್ XHTML ಕಮಾಂಡ್ಸಿಂದ. ಓಕೆ, ಆ XHTML ಅಥವಾ HTML ಕಮಾಂಡ್ಸಿಗೆ ಒಂದು ಕೋಡ್ ಅಂತ ಕೊಟ್ಟಿರ್ತಾರೆ. ಓಕೆ, ನೀವು ಯಾವುದೇ HTMLನ ಏನು ಮಾಡಬೇಕು, ಪ್ರೋಗ್ರಾಮನ್ನು ಏನು ಮಾಡಬೇಕಂತ ಹೇಳಿದರೆ, ಒಂದು ಟೆಕ್ಸ್ಟ್ ಮ್ಯಾಕ್ ಅಂತ ಆರ್ ಟೆಕ್ಸ್ಟ್ ಎಡಿಟರ್ ಅಂತ ಒಂದು ಆ್ಯಪ್ ಇದೆ. ಇಲ್ಲ ಅಂತ ಹೇಳಿದರೆ ಕಂಪ್ಯೂಟರಲ್ಲಿ ಟೈಪ್ ಮಾಡ್ತೀರಾ ಅಂತ ಹೇಳಿದರೆ ನೋಟ್ ಪ್ಯಾಡ್ ಅಂತ ಇದೆ. ಓಕೆ, ಅದರಲ್ಲಿ ನೀವೇನಂತ ಹೇಳಿದ್ರೆ ಕಮಾಂಡ್ಸನ್ನು ರೈಟಪ್ ಮಾಡಬೇಕು. ರೈಟಪ್ ಮಾಡಿ ಸೇವ್ ಮಾಡುವಾಗ ಏನಂತ ಹೇಳಿದ್ರೆ ಫೈಲ್ ನೇಮು ಏನಾದರೂ, ಸೇ ಫಾರ್ ಎಕ್ಸಾಂಪಲ್ ಮೈ ನೇಮ್ ಇಸ್ ತೇಜಸ್ವಿನಿ, ರೈಟ್? ಸೊ ಐ ಆಮ್ ಗೋಯಿಂಗ್ ಟು ಸೇವ್ ದ ಫೈಲ್ ನೇಮ್ ಆಸ್ tejaswini.html. ಓಕೆ, ಈ ಥರ ನೀವು ಸೇವ್ ಮಾಡಿದರೆ ಏನಾಗುತ್ತೆ ಅಂತ ಹೇಳಿದ್ರೆ ಗೂಗಲ್ ಬ್ರೌಸರ್ ಥರ ಸೇವ್ ಆಗುತ್ತೆ. ಓಕೆ, ಅದನ್ನು ನೀವು ಡಬಲ್ ಕ್ಲಿಕ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಮದೇ ಆದ ಒಂದು ವೆಬ್ಸೈಟ್ ಲುಕ್ಕು ಓಪನ್ ಆಗುತ್ತೆ. ಸೊ ಅಲ್ಲಿ ಏನಂತ ಹೇಳಿದ್ರೆ ಅದೇನು ನೀವು ಡೆವಲಪ್ ಮಾಡಿರ್ತೀರಲ್ವ ವೆಬ್ಸೈಟನ್ನು, ದ್ಯಾಟ್ ಇಟ್ ಸೆಲ್ಫ್ ಇಸ್ ಕಾಲ್ಡ್ ವೆಬ್ಸೈಟ್ ಡೆವಲಪ್ಮೆಂಟ್ ಆ್ಯಂಡ್ ಯು ವಿಲ್ ಬಿ ಕಾಲ್ಡ್ ಆಸ್ ವೆಬ್ಸೈಟ್ ಡೆವಲಪರ್. ಓಕೆ, and some of the following are some basic markup languages most commonly used by web developers to build a website. ಅಂದರೆ ಈಗ ಥ್ರೂ HTML ಕಮಾಂಡ್ಸನ್ನು ಮಾಡ್ತೀವಿ. ಇಲ್ಲಿ ಕೆಲವೊಬ್ಬರು ವೆಬ್ ಡೆವಲಪರ್ಸೇ ಇದ್ದಾರೆ, ಅವರು ಕೂಡ ಮಾಡೋದು HTML ಇಂದಾನೆ. ಬಟ್ ಏನಂತ ಹೇಳಿದ್ರೆ ನಾವು ಮಾಡೋ ಬದಲು ಥರ್ಡ್ ಪಾರ್ಟಿ ಸರ್ವಿಸ್ ಅಂದರೆ ಏಜೆನ್ಸಿಗಳಿಗೆ ಕೊಟ್ಟೋ ಹಾಗಾಗುತ್ತಲ್ವ, ಅದೇ ಥರನೇ ಇಲ್ಲಿ ವೆಬ್ ಡೆವಲಪರ್ಸ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಥರ್ಡ್ ಪಾರ್ಟಿ ಏಜೆನ್ಸಿಸಿಗೂ ಕೂಡ ಕೊಟ್ಟಿದ್ದಾರೆ. ಅದರಲ್ಲಿ ಒಂದಿಷ್ಟು ಅಂತ ಹೇಳಿದ್ರೆ ಈ ಎರಡು ಬರುತ್ತೆ. ಓಕೆ, one thing is HTML, that is already I have told you, right? Hypertext markup language. It's a coding language used to create the front end of websites. It is written to include the structure of a web page and carried out by web browsers into the websites that we see online. ಅಂದರೆ ದಿಸ್ ಇಸ್ ಫ್ರಂಟ್ ಎಂಡ್ ವೆಬ್ಸೈಟ್, ಅಂದರೆ ನಿಮಗೆ ಮುಂದೆ ಏನಾಗುತ್ತೆ ಅಂತೇಳಿ ಡಿಸ್ಪ್ಲೇ ಆಗುತ್ತೆ. ಓಕೆ, ಸೊ ಆ್ಯಂಡ್ ಇದು ಏನಂತ ಹೇಳಿದ್ರೆ ಪ್ಯೂರ್ಲಿ ಒಂದು ಕಮಾಂಡ್ ಬೇಸಿಸ್ ಮೇಲೇ ರನ್ ಆಗೋದು. ಕಮಾಂಡ್ ಇಟ್ಕೊಂಡಿರ್ತೀವಿ ನಾವು. ಓಕೆ, ಆ ಕಮಾಂಡ್ ಬೇಸಿಸ್ ಮೇಲೆ ಐದರ್ ಇದು ರನ್ ಆಗ್ಬಿಟ್ಟು ಇಲ್ವೋ ಅಥವಾ ಹೇಗೆ ನೆಕ್ಸ್ಟ್ ಇದಾಗತ್ತೆ ಅಂತ ಹೇಳಿ ಗೊತ್ತಾಗೋದು ನಮಗೆ. ಓಕೆನಾ, ನೆಕ್ಸ್ಟ್ ಈಸ್ CSS, ದಟ್ ಈಸ್ ಕ್ಯಾಸ್ಕೇಡಿಂಗ್ ಸ್ಟೈಲ್ ಶೀಟ್ಸ್ ಅಂತೇಳಿ. ಇದು ಕೋಡ್ ಲ್ಯಾಂಗ್ವೇಜ್, ಅಂದರೆ ನಾವು ಕಮಾಂಡ್ಸ್ ಕೊಡ್ತೀವಿ. ಇದೇನಂತ ಹೇಳಿದ್ರೆ ಪ್ರೋಗ್ರಾಮಿಂಗ್ ಡಿಸೈನ್ ಲ್ಯಾಂಗ್ವೇಜ್, ಅಂದರೆ ರೆಡಿ ಟೆಂಪ್ಲೇಟ್ಸ್ ಅವೈಲೇಬಲ್ ಇರುತ್ತೆ ನಿಮಗೆ ಯಾವ ಥರ ವೆಬ್ಸೈಟ್ ಬೇಕು ಅಂತ ಹೇಳಿ. ಅಂದರೆ ಆಲ್ರೆಡಿ HTML ಕಮಾಂಡ್ಸನ್ನೆಲ್ಲ ಮಾಡಿನೇ ಇನ್ಸರ್ಟ್ ಮಾಡಿರ್ತಾರೆ ಈ CSS ಅಲ್ಲಿ. ಓಕೆ, ಅದರಲ್ಲಿ ನೀವು ಜಸ್ಟ್ ಏನಂತ ಹೇಳಿದ್ರೆ ಟೆಂಪ್ಲೇಟನ್ನು ಪಿಕಪ್ ಮಾಡಬೇಕು. ಓಕೆ, ಅಂದರೆ ನಿಮ್ಮ ವೆಬ್ಸೈಟ್ ಯಾವ ಥರ ಕಾಣಬೇಕು ಅನ್ನೋದನ್ನು ನೀವು ಪಿಕ್ ಮಾಡಬೇಕು. Okay, CSS or cascading style sheet is a programming design language that includes all relevant information relating to a web page's display. CSS works with HTML to design the style, formatting of a website or page, including the layout, fonts, padding and more. ನಾನು ಈಗ ಹೇಳಿದ್ನಲ್ವ, CSS ಅಲ್ಲಿ ಏನಾಗುತ್ತೆ ಅಂತೇಳಿದ್ರೆ ನೀವು ಯಾವುದೇ ಕೋಡ್ ಬರೆಯೋದು ಅಥವಾ ಕಮಾಂಡ್ ಬರೆಯೋದು ಅದೆಲ್ಲ ಏನೂ ಇರೋದಿಲ್ಲ. ರೆಡಿ ಟೆಂಪ್ಲೇಟ್ಸ್ ಅವೈಲೇಬಲ್ ಇರುತ್ತೆ. ಆ ರೆಡಿ ಟೆಂಪ್ಲೇಟ್ಸಲ್ಲಿ ಯಾವ ಥರ ನಿಮ್ಮ ವೆಬ್ಸೈಟ್ ಕಾಣಬೇಕು ಅನ್ನೋದನ್ನು ನೀವು ಚೂಸ್ ಮಾಡ್ತೀರಾ, ಆಯಿತಾ? ಆಮೇಲೆ ಏನಂತ ಹೇಳಿದ್ರೆ CSS ಯಾವಾಗಲೂ ಏನಂತ ಹೇಳಿದ್ರೆ HTML ಜೊತೆ ಕನೆಕ್ಟ್ ಆಗಿರುತ್ತೆ. ಓಕೆ, ಬಿಕಾಸ್ ಆಲ್ರೆಡಿ ಇನ್ಬಿಲ್ಟ್ ಕಮಾಂಡ್ಸ್ ಅದರಲ್ಲಿ ಆಲ್ರೆಡಿ ಇನ್ಸ್ಟಾಲ್ಡ್ ಇರುತ್ತೆ. ಓಕೆನಾ, ಸೊ ಹಾಗಾಗಿ ಏನಂತ ಹೇಳಿದ್ರೆ HTML ಅಂತ ಹೇಳಿದ್ರೆ ನಾವು ಕ್ರಿಯೇಟ್ ಮಾಡೋದು. ಓಕೆ, CSS ಅಂತ ಹೇಳಿದ್ರೆ ಆಲ್ರೆಡಿ ಪ್ರೋಗ್ರಾಮನ್ನು ಬಿಲ್ಡ್ ಮಾಡಿ ಅದರಲ್ಲಿ ಅಂದರೆ ಆ ಕ್ಯಾಸ್ಕೇಡಿಂಗ್ ಸ್ಟೈಲ್ ಶೀಟ್ಸ್ ಅಂತಲೇ ಒಂದು ಇದಿದೆ, ಆ್ಯಪ್ ಇದೆ. ಓಕೆ, ಅಥವಾ ಒಂದು ಬ್ರೌಸರ್ ಇದೆ, ಅದರಲ್ಲಿ ನೀವು ಜಸ್ಟ್ ವಿಸಿಟ್ ಮಾಡಿದ್ರಿ ಅಂತ ಹೇಳಿದರೆ ನಿಮಗೆ ರೆಡಿ ಟೆಂಪ್ಲೇಟ್ ಸಿಗುತ್ತೆ ಯಾವ ಥರ ನಿಮ್ಮ ವೆಬ್ಸೈಟ್ ಕಾಣಬೇಕು ಅಂತೇಳಿ. ಆ ವೆಬ್ಸೈಟ್ ಹೇಗೆ ಕಾಣಬೇಕು ಅನ್ನೋದಕ್ಕೆ ಆಲ್ರೆಡಿ HTML ಪ್ರೋಗ್ರಾಮನ್ನು ಬರೆದಿರ್ತಾರೆ. ಓಕೆ, ಅದನ್ನು ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಟೆಕ್ಸ್ಟ್ ಎಡಿಟರ್ ಆರ್ ನೋಟ್ ಪ್ಯಾಡಲ್ಲಿ ಹೋಗಿ ಆ ಪ್ರೋಗ್ರಾಮನ್ನು ನಿಮ್ಮ ಕಂಟೆಂಟಿಗೆ ತಕ್ಕ ಹಾಗೆ ನೀವೇನು ಮಾಡಬೇಕು ಅಂತ ಹೇಳಿದರೆ ಅದನ್ನು ಮಾಡಿಫಿಕೇಷನ್ ಮಾಡಬೇಕು. ಓಕೆ,
So next is some of the certain ready softwares are also available to create the website. Okay, such as ಫಿಗ್ಮಾ, ಫೋಟೋಶಾಪು ಆ್ಯಂಡ್ ಸ್ಕೆಚ್. ಇವೆಲ್ಲ ಏನಂತ ಹೇಳಿದರೆ ಲೈಕ್ ರೆಡಿ ಅವೈಲಬಲ್ ಇರುತ್ತೆ. ನೀವು ಜಸ್ಟ್ ವಿಸಿಟ್ ಮಾಡಿ ಒಂದು ಟೆಂಪ್ಲೇಟ್, ಸೇಮ್ ಆ್ಯಸ್ CSS ಟೆಂಪ್ಲೇಟ್ಸ್ ರೆಡಿ ಇರುತ್ತೆ. ಆ ಟೆಂಪ್ಲೇಟ್ಸನ್ನು ತಗೊಂಡು ನೀವು ಜಸ್ಟ್ ಇನ್ಫಾರ್ಮೇಷನ್ನ ನಿಮಗೆ ರಿಕ್ವೈರ್ಮೆಂಟ್ ಯಾವ ಥರ ಇರುತ್ತೆ ಆ ಥರ ಚೇಂಜ್ ಮಾಡಿಬಿಟ್ರೆ ಮುಗ್ದೋಯ್ತು. ಓಕೆ, ಏನಂತ ಹೇಳಿದ್ರೆ HTML ಮಾತ್ರ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ. ಯಾಕಂತ ಹೇಳಿದ್ರೆ ಆನ್ ಯುವರ್ ಓನ್ ಯು ಹ್ಯಾವ್ ಟು ರೈಟ್ ದ ಕಮಾಂಡ್ಸ್. ಬಟ್ ಇನ್ ಕೇಸ್ ಆಫ್ ದೀಸ್ ಥಿಂಗ್ಸ್, CSS ಆರ್ ಫಿಗ್ಮಾ, ಫೋಟೋಶಾಪ್ ಆರ್ ಸ್ಕೆಚ್, you can directly get the templates of a websites. Okay, so that's why it's better to go with basic learners ಇದ್ದರೆ HTML through ಹೋಗೋದು ಬೆಸ್ಟು. ಆಲ್ರೆಡಿ ದೇ ಆರ್ ಇನ್ ವೆಲ್ ವರ್ಸ್ಡ್ ಇನ್ ದಿಸ್ ಕೈಂಡ್ ಆಫ್ ಅ ಟೆಕ್ನಾಲಜಿ ಆರ್ ವೆಬ್ ಡಿಸೈನ್ ಡೆವಲಪ್ಮೆಂಟ್ ಅಂತ ಹೇಳಿದರೆ ಇಟ್ ಈಸ್ ಬೆಟರ್ ಟು ಗೋ ವಿತ್ CSS ಆರ್ ಫಿಗ್ಮಾ ಆರ್ ಫೋಟೋಶಾಪ್ ಆರ್ ಸ್ಕೆಚ್. These are all like software tools through which we can develop the websites. Okay, so next is brief history of the web. That is how been developed this web. ಓಕೆ, ಬಿಕಾಸ್ ಅಂದರೆ 1990s ಮುಂಚೆ ಏನಂತ ಹೇಳಿದರೆ ಇಂಟರ್ನೆಟ್ ಅನ್ನೋ ಒಂದು ವರ್ಲ್ಡೇ ಇರಲಿಲ್ಲ, ರೈಟ್? ಸೊ ಇಂಟರ್ನೆಟ್ ಅನ್ನೋ ಒಂದು ವರ್ಲ್ಡ್ ಬಂದಿದ್ದಕ್ಕೆ ಏನಂತ ಹೇಳಿದ್ರೆ ಈ ವೆಬ್ ಡಿಸೈನಿಂಗು, ವೆಬ್ ಡೆವಲಪ್ಮೆಂಟು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮೆಟಾ ನೆಟ್ವರ್ಕ್, ಎವ್ರಿಥಿಂಗ್ ಬಿನ್ ಡೆವಲಪ್ಡ್. ಓಕೆ, ಅದು ಏನಂತ ಹೇಳಿದ್ರೆ ವೆಬ್ ಏನಾದರೂ ಇಂಟ್ರೊಡ್ಯೂಸ್ ಆಗಿರಲಿಲ್ಲ ಅಂತ ಹೇಳಿದರೆ ನಥಿಂಗ್ ಈಸ್ ಗೋಯಿಂಗ್ ಟು ಬಿ ದೇರ್. ಓಕೆ, ಮುಂಚೆ ಎಲ್ಲ ಹೆಂಗೆ 1950s 1951 ನಮ್ಮ ಅಪ್ಪ ಅಮ್ಮ ಎಲ್ಲ ಹೇಗಿದ್ರಲ್ಲ ಅದೇ ಥರನೇ ಏನಂತ ಹೇಳಿದರೆ ಎಲ್ಲರೂ ಇರ್ತಾಯಿದ್ರು. ಓಕೆ, ಸೊ ವೆಬ್ ಡೆವಲಪ್ಮೆಂಟ್ ಆಗಿರೋದಕ್ಕೆ ಸೊ ಆ ಒಂದು ರೀಸನಿಂದನೇ ಈ ಎಲ್ಲ ಡೆವಲಪ್ಮೆಂಟ್ಸು ಏನಂತ ಹೇಳಿದ್ರೆ ಇಟ್ಸ್ ಬಿನ್ ಟೇಕಿಂಗ್ ಪ್ಲೇಸ್. ಓಕೆ, ಸಮ್ ಆಫ್ ದ ಬ್ರೀಫ್ ಹಿಸ್ಟ್ರೀಸ್ ಏನಂತ ಹೇಳಿದ್ರೆ 1960s ಫಸ್ಟ್ ಡೆವಲಪ್ಮೆಂಟ್ ಆಗಿದ್ದು ಬೈ ದ US ಮಿಲಿಟರಿ ಅವ್ರ ಕಡೆಯಿಂದ. ಅದು ಯಾವ ನೆಟ್ ಅಂತ ಹೇಳಿದ್ರೆ ಆರ್ಪಾ ನೆಟ್ ಅಂತ ಹೇಳಿ. ಓಕೆ, ಆರ್ಪಾ ನೆಟ್ ಅನ್ನೋದು ಏನಂತ ಹೇಳಿದ್ರೆ ಒಂದು ನೆಟ್ವರ್ಕು. ಆ ನೆಟ್ವರ್ಕಲ್ಲಿ ಏನಂತ ಹೇಳಿದ್ರೆ ಸರ್ಟನ್ ವೆಬ್ಸೈಟ್ಸ್ ಬೀನ್ ಕ್ರಿಯೇಟೆಡ್ ಟು ಸರ್ಫ್ ದ ಇನ್ಫಾರ್ಮೇಷನ್. ಓಕೆ, ನೀವು ಇವಾಗ ಫಸ್ಟ್ ಏನು ಮಾಡ್ತೀರಿ, ನಿಮಗೇನೋ ಒಂದು ಅಸೈನ್ಮೆಂಟು ಏನೋ ಒಂದು ಕೊಟ್ಟರು ಅಂತ ಹೇಳಿದ್ರೆ ಫಸ್ಟ್ ನೀವು ಮಾಡೋದು ಏನಂತ ಹೇಳಿದ್ರೆ ಗೂಗಲಲ್ಲಿ ಬ್ರೌಸ್ ಮಾಡ್ತೀರಾ. ಓ, ನನಗೆ ಈ ಅಸೈನ್ಮೆಂಟ್ ಕೊಟ್ಟಿದ್ದಾರೆ, ಈ ಟಾಪಿಕ್ ಇದೇನೋ ಇಲ್ವೋ ಅಂತ ಫಸ್ಟ್ ಸರ್ಚ್ ಮಾಡ್ತೀರಾ, ರೈಟ್? ಆ ಥರ ಎಲ್ಲ ಕಂಟೆಂಟನ್ನು ಡೆವಲಪ್ ಮಾಡಿ ಥ್ರೂ HTML ಹೆಲ್ಪು ಡೆವಲಪ್ ಮಾಡಿ ಅದನ್ನು ವೆಬ್ಸೈಟ್ಸಲ್ಲಿ ಹಾಕಿರ್ತಾರೆ. ಓಕೆ, ಸೊ ದ್ಯಾಟ್ ಈಸ್ ದ ಥಿಂಗ್. ಅದನ್ನು ನೀವು ಯಾವಾಗಲೂ ತಲೆಯಲ್ಲಿ ಇಟ್ಕೊಳ್ರಿ. ಆಮೇಲೆ ಇಲ್ಲಿ ಇನ್ನೊಂದು ಏನಂತ ಹೇಳಿದ್ರೆ TCP ಆರ್ IP ಪ್ರೋಟೋಕಾಲ್ಸ್ ಸೂಟ್ ಅಂತ ಹೇಳಿದಾರಲ್ವ, ದಟ್ ಈಸ್ ಟ್ರಾನ್ಸ್ಫರ್ ಕಂಟ್ರೋಲ್ ಪ್ರೋಟೋಕಾಲು ಮತ್ತು ಇಂಟರ್ನೆಟ್ ಪ್ರೋಟೋಕಾಲ್. ಇವಾಗ ನಾವು ಏನೇ ಸರ್ಫ್ ಮಾಡಿದ್ರೂ ನಮ್ಮ IP ಅಡ್ರೆಸ್ಸು ಎಲ್ಲ ಕಡೆನೂ ರೆಕಾರ್ಡ್ ಆಗುತ್ತೆ. ಅಂದರೆ ಇಂಟರ್ನೆಟ್ ಪ್ರೋಟೋಕಾಲ್ ಇಟ್ ವಿಲ್ ಬಿ ಯುನಿಕ್ ಫಾರ್ ಎವ್ರಿ ಸರ್ಫ್. ನೀವು ಪ್ರತಿ ಸರಿ ಏನು ಸರ್ಚ್ ಮಾಡ್ತೀರಾ ಪ್ರತಿ ಸರಿನೂ ಡಿಫ್ರೆಂಟ್ ಆಗಿರುತ್ತೆ. ಓಕೆ, ಬಿಕಾಸ್ ಅದು ಹೇಗೆ ಅಂತೇಳಿದರೆ ನೀವು ಫಿಂಗರ್ ತಮ್ಮ ಇಂಪ್ರೆಷನ್ ಇದ್ದಂಗೆ. ಓಕೆ, ನಮ್ಮ ಎಷ್ಟು ಜನ ವರ್ಲ್ಡಲ್ಲಿದ್ದೀವಿ ಎಲ್ಲರದ್ದು ಏನಂತ ಹೇಳಿದ್ರೆ ತಮ್ಮ ಇಂಪ್ರೆಷನ್ ಡಿಫ್ರೆಂಟ್ ಇರುತ್ತೆ. ಓಕೆ, ಅದೇ ಥರನೇ ಏನಂತ ಹೇಳಿದ್ರೆ ಇಲ್ಲಿನೂ ಕೂಡ TCP ಆರ್ IP ಪ್ರೋಟೋಕಾಲ್ ಸ್ಯೂಟ್ಸಿಂದ ಈ ಫಸ್ಟ್ ಇಂಟರ್ನೆಟ್ ಅನ್ನೋದು ಡೆವಲಪ್ ಆಗಿದ್ದು. ಓಕೆ, ಈ ಫಸ್ಟ್ ಇಂಟರ್ನೆಟ್ ಡೆವಲಪ್ ಆಗಿದ್ದರಿಂದನೇ ಏನಂತ ಹೇಳಿದ್ರೆ ನೆಕ್ಸ್ಟ್ ಎಲ್ಲ ಏನಂತ ಹೇಳಿದ್ರೆ ಇನೋವೇಷನ್ಸ್ಗಳು ಕೂಡ ಸ್ಟಾರ್ಟ್ ಆಯಿತು. ಓಕೆ, ದ್ಯಾಟ್ ಈಸ್ ಇನ್ ದ 1980s Tim Berners-Lee wrote a notebook program called Enquire which featured the concept links between different nodes. ಈಗ ಡಿಫ್ರೆಂಟ್ ನೋಡ್ಸ್ ಅಂತ ಹೇಳಿದ್ರೆ ನೀವು ಆಲ್ರೆಡಿ ಕೇಳಿರ್ಬೋದು, ವ್ಯಾನು ಮ್ಯಾನ್ ಅಂತೇಳಿ, ಲೋಕಲ್ ಏರಿಯಾ ನೆಟ್ವರ್ಕು, ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕು, ವೈಡ್ ಏರಿಯಾ ನೆಟ್ವರ್ಕ್ ಅಂತ ಹೇಳಿ, ರೈಟ್? ಸೊ ಈಗ ಅಂದರೆ ಇವಾಗ ಇಂಟರ್ನೆಟ್ ಪ್ರೋಟೋಕಾಲ್ ಹೇಗೆ ವರ್ಕ್ ಆಗುತ್ತೆ ಅಂತೇಳಿದರೆ, ಫಾರ್ ಎಕ್ಸಾಂಪಲ್ ಸೆಂಡರ್, ನಾನು ಇನ್ಫಾರ್ಮೇಷನ್ನ ಡೆವಲಪ್ ಮಾಡಿ ಅದನ್ನು ಹಾಕಿರ್ತೀನಿ, ಆಯಿತಾ? ರಿಸೀವರ್, ನೀವು ಅದನ್ನು ಇನ್ಫಾರ್ಮೇಷನ್ನ ಸರ್ಫ್ ಮಾಡ್ತೀರಾ. ಓಕೆ, ನಡುವೆ ಏನಂತ ಹೇಳಿದ್ರೆ ಇಂಟರ್ನೆಟ್ ಪ್ರೋಟೋಕಾಲ್ ಇರುತ್ತೆ. ಓಕೆ, ಆ ಇಂಟರ್ನೆಟ್ ಪ್ರೋಟೋಕಾಲ್ ಏನು ಮಾಡುತ್ತೆ ಅಂತ ಹೇಳಿದರೆ ಇಟ್ ಈಸ್ ಆ್ಯಕ್ಟ್ಸ್ ಆಸ್ ಅ ಮಿಡಲ್ ಮ್ಯಾನ್ ಬಿಟ್ವೀನ್ ಬೋತ್ ದ ಪೀಪಲ್ ಆ್ಯಂಡ್ ಇಟ್ ವಿಲ್ ಗೋಯಿಂಗ್ ಟು ಸೆಂಡ್ ದ ಇನ್ಫಾರ್ಮೇಷನ್ ಟು ದ ರಿಸೀವರ್. ಓಕೆ,
ಇವಾಗ ನೀವು ಒಂದೇನೋ ಇನ್ಫಾರ್ಮೇಷನ್ನು ಏನಂತ ಹೇಳಿದ್ರೆ ನಿಮಗೊಂದು ಅಸೈನ್ಮೆಂಟು ಇದ್ರ ಮೇಲೆ ಫೈನಾನ್ಷಿಯಲ್ ಅನಾಲಿಸಿಸ್ ಮೇಲೆ ಕೊಡ್ತಾರೆ ಅಂತ ಅಂದ್ಕೊಳ್ಳಿ. ಫೈನಾನ್ಷಿಯಲ್ ಅನಾಲಿಸಿಸ್ ಅಂತ ನೀವು ಕೊಡ್ತೀರಾ. ಓಕೆ, ಸೊ ದ್ಯಾಟ್ ಇನ್ಫಾರ್ಮೇಷನ್ ವಿಲ್ ಬಿ ಗೋಯಿಂಗ್ ಫಾರ್ ದ ಸೆಂಡರ್, ಅಂದರೆ ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ಸ್ ಇರ್ತಾರಲ್ವ, ISPಸು, ಅವರಿಗದು ಸೆಂಡ್ ಆಗುತ್ತೆ ನಿಮ್ಮ ಇದು ಏನಂತ ಹೇಳಿದ್ರೆ ಇನ್ಫಾರ್ಮೇಷನ್, ಅದು ನಿಮಗೇನು ಬೇಕು ಅಂತ. ಸೊ ಫ್ರ್ಯಾಕ್ಷನ್ ಆಫ್ ಅ ಮೈನ್ಯೂಟ್ ಸೆಕೆಂಡಲ್ಲಿ ಏನಂತ ಹೇಳಿದ್ರೆ ಬಿಲಿಯನ್ಸ್ ಆಫ್ ರಿಸಲ್ಟ್ಸ್ ನಿಮಗೆ ಬರುತ್ತೆ. ಓಕೆ, ಫೈನಾನ್ಷಿಯಲ್ ಅನಾಲಿಸಿಸ್ ಅಂತ ಹೇಳಿದರೆ ಯಾವ್ಯಾವ ವೆಬ್ಸೈಟಿಂದ, ಮೆರಿಯಮ್ ವೆಬ್ಸ್ಟರು, ವಿಕಿಪೀಡಿಯಾ, ಆಮೇಲೆ ನೆಕ್ಸ್ಟು ಯುವರ್ ಆರ್ಟಿಕಲ್ ಲೈಬ್ರರಿ, ಈ ಥರ ಡಿಫ್ರೆಂಟ್ ವೆಬ್ಸೈಟ್ಸಲ್ಲಿ ಏನು ಫೈನಾನ್ಷಿಯಲ್ ಅನಾಲಿಸಿಸ್ ಅಂದರೆ ಮೀನಿಂಗು ಡೆವಲಪ್ ಆಗುತ್ತೆ. ಓಕೆ, ಆ ಥರನೇ ಇದು ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜನ್ನು 1980ಸಲ್ಲಿ ಟಿಮ್ ಬರ್ನರ್ಸ್-ಲೀ ಅಂತ ಹೇಳಿ ಅವರು ಏನು ಮಾಡಿದ್ರು ಅಂತ ಹೇಳಿದ್ರೆ ಒಂದು ನೋಟ್ಬುಕ್ ಪ್ರೋಗ್ರಾಮನ್ನು ಡೆವಲಪ್ ಮಾಡಿದರು, ಎಂಕ್ವೈರ್ ಅಂತ ಹೇಳಿ. ಓಕೆ, ಆ್ಯಂಡ್ ಆಫ್ಟರ್ ದ್ಯಾಟ್ ಇನ್ ದ 1989 ಮೀನ್ಸ್ ಅಂದರೆ ಟಿಂಬಿಲ್ ಅದೇನು ಬುಕ್ ಏನು ಬರೆದಿದ್ರಲ್ಲ ಅದ್ರ ಜೊತೆಗೇ ಹೈಪರ್ ಟೆಕ್ಸ್ಟ್ ಅಟ್ ಸರ್ನ್ ಅಂತ ಹೇಳಿ ಅದು ಒಂದು ಸಾಫ್ಟ್ವೇರ್, ಅದನ್ನು ಏನಂತ ಹೇಳಿದರೆ ಡೆವಲಪ್ ಮಾಡಿದರು. ಓಕೆ, ಅದ್ರದ್ದು ಮೇಯ್ನ್ ಇಂಟೆನ್ಷನ್ ಏನಂತ ಹೇಳಿದರೆ ಈ HTML ಕಮಾಂಡ್ಸಿಗೆ ಬೇಸಿಕ್ ಪ್ರೋಗ್ರಾಮಿಂಗ್ ಅದು ಸರ್ನ್ ಅಂದರೆ. ಓಕೆನಾ, ನೆಕ್ಸ್ಟು 1990ಸಲ್ಲಿ ಏನು ಮಾಡಿದ್ರು ಅಂತ ಹೇಳಿದ್ರೆ ಫಸ್ಟ್ ವರ್ಷನ್ನು HTTP ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲು ಮತ್ತು ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜು ಫಸ್ಟ್ ವೆಬ್ ಬ್ರೌಸರ್ಸ್ ಡೆವಲಪ್ ಆಯಿತು 1990ಸಲ್ಲಿ. ಓಕೆ, ಈಗ ನಿಮಗೆ HTTP ನೀವು ಯಾವುದೇ ಯೂನಿವರ್ಸಲ್ URL, ಈಗ ಲಿಂಕ್ ಆಫ್ ವೆಬ್ಸೈಟ್ ನೀವು ತೊಗೊಂಡ್ರಿ ಅಂತ ಹೇಳಿದ್ರೆ ಸ್ಟಾರ್ಟ್ ಆಗೋದು ಹೇಗಾಗಿರುತ್ತೆ, HTTP ಏನೋ $/ ಇರುತ್ತೆ, ರೈಟ್. ಆಫ್ಟರ್ ದಟ್ ವೆಬ್ಸೈಟ್ ನೇಮ್ ವಿಲ್ ಬಿ ದೇರ್, ಹೌದಾ. ಸೊ ಆ HTTP ಇಲ್ಲ ಅಂತ ಹೇಳಿದರೆ ನಾವು ಯಾವುದೇ ಇನ್ಫಾರ್ಮೇಷನ್ನು ಕೂಡ ಏನಂತ ಹೇಳಿದ್ರೆ ಸರ್ಚ್ ಮಾಡೋಕ್ಕೆ ಆಗಲ್ಲ. ಓಕೆ, ಸೊ ಹಾಗಾಗಿ ಏನಂತ ಹೇಳಿದ್ರೆ ಯಾವಾಗಲೂ ನಾವು ಒಂದು HTTP ಪ್ರೋಗ್ರಾಮ್ನ ಬಿಲ್ಡ್ ಮಾಡ್ತೀವಿ ಅಂತ ಹೇಳಿದ್ರೆ, HTMLನ ಬಿಲ್ಡ್ ಮಾಡ್ತೀವಿ ಅಂತ ಹೇಳಿದ್ರೆ ಇಟ್ ಈಸ್ ಗೋಯಿಂಗ್ ಟು ಕನೆಕ್ಟೆಡ್ ವಿತ್ HTTP. ಓಕೆ, HTMLಲ್ಲಿ ನಾವೇನು ಮಾಡ್ತೀವಿ, ಜಸ್ಟ್ ಕಮಾಂಡನ್ನು ಕೊಡ್ತೀವಿ, ಈ ಥರ ನಮಗೆ ರಿಕ್ವೈರ್ಮೆಂಟ್ ಬೇಕು ಅಂತ. ಬಟ್ HTTP ಏನು ಮಾಡುತ್ತೆ ಅಂತ ಹೇಳಿದ್ರೆ ಇಟ್ ವಿಲ್ ಪೋರ್ಟ್ರೇಸ್ ದ ವೆಬ್ಸೈಟ್, ಹೌ ಇಟ್ ವಿಲ್ ಬಿ ಗೋಯಿಂಗ್ ಟು ಲುಕ್ಸ್ ಅಂತ. ಓಕೆನಾ, ಆ್ಯಂಡ್ ನೆಕ್ಸ್ಟ್ ಈಸ್ ಇನ್ನೊಂದು ಲಾಸ್ಟ್ ಡೆವಲಪ್ಮೆಂಟ್ ಅಂತ ಹೇಳಿದ್ರೆ 1994ಅಲ್ಲಿ ವರ್ಲ್ಡ್ ವೆಬ್ ಕನ್ಸೋರ್ಟಿಯಮ್ ಅಂತೇಳಿ ಒಂದು ಆರ್ಗನೈಸೇಷನ್ ಅವರು, ಆ ಆರ್ಗನೈಸೇಷನ್ನವ್ರು ಏನು ಮಾಡಿದರು ಅಂತ ಹೇಳಿದ್ರೆ CSS, ಜಾವಾ ಸ್ಕ್ರಿಪ್ಟು ಅವನ್ನ ಡೆವಲಪ್ ಮಾಡಿದರು. ಓಕೆ, ಈಗ CSS ಇರ್ಬೋದು, C ಪ್ರೋಗ್ರಾಮಿಂಗ್ ಇರ್ಬೋದು, ಜಾವಾ ಇರ್ಬೋದು, ವಿಜುವಲ್ ಬೇಸಿಕ್ ಇರ್ಬೋದು, ಅವೆಲ್ಲ ಏನಂತ ಹೇಳಿದ್ರೆ ವೆಬ್ಸೈಟ್ ಡೆವಲಪ್ಮೆಂಟ್ ಕೋಡಿಂಗ್ ಲ್ಯಾಂಗ್ವೇಜಸ್ ಅವು. ಓಕೆ, ಆ ವೆಬ್ಸೈಟ್ ಕೋಡಿಂಗ್ ಲ್ಯಾಂಗ್ವೇಜಸ್ ಥ್ರೂ ನೀವು ಯಾವುದೇ ಕಮಾಂಡ್ಸನ್ನು ಯೂಸ್ ಮಾಡಿಕೊಂಡು, ಅಂದರೆ ಪ್ರತಿಯೊಂದು ಇವು ಇರ್ತಾವಲ್ಲ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ಸು, ಅದರದ್ದೇ ಆದ ಕೋಡ್ ಸಿಸ್ಟಮ್ ಇರುತ್ತೆ. ಓಕೆ, ಇವನ್ ನಿಮ್ಮ ಸಿಲೆಬಸ್ಸಲ್ಲಿ ಮೇಜರ್ ಆಗಿರೋದು HTML ಇರೋದ್ರಿಂದ ನಾನು ನಿಮಗೆ HTML ಪ್ರೋಗ್ರಾಮ್ಸನ್ನ ಯಾವ ಥರ ರನ್ ಮಾಡ್ತೀವಿ ಅಂತೇಳಿ ನೆಕ್ಸ್ಟ್ ವೀಡಿಯೋಸಲ್ಲಿ ಅಪ್ಲೋಡ್ ಮಾಡ್ತೀನಿ. ಓಕೆನಾ, ಸೊ ಆಫ್ಟರ್ ದಟ್ ದರ್ ವರ್ ಸೋ ಮೆನಿ ಡೆವಲಪ್ಮೆಂಟ್ಸ್. 1994ವರೆಗೂ ಲೈಕ್ ಡೆವಲಪ್ಮೆಂಟ್ ಅನ್ನೋದು ತುಂಬಾ ಕಡಿಮೆ ಇತ್ತು, ಅಂದರೆ ಈ ಇಂಟರ್ನೆಟ್ ಫೀಲ್ಡ್ ಅಥವಾ ವೆಬ್ಸೈಟ್ ಫೀಲ್ಡಲ್ಲಿ. ಬಟ್ ಆಫ್ಟರ್ ದಟ್ ಎವ್ರಿಥಿಂಗ್ ಬಿನ್ ಡೆವಲಪ್ಡ್. ಈಗ Gmail ಅಂದರೆ ಎಷ್ಟು ಜನಕ್ಕೆ ಗೊತ್ತಿತ್ತು, ಗೂಗಲ್ ಡ್ರೈವ್ ಅಂದರೆ ಎಷ್ಟು ಜನಕ್ಕೆ ಗೊತ್ತಿತ್ತು, ನನ್ ದ ಪರ್ಸನ್ ನೋ ಅಬೌಟ್ ದೋಸ್ ಕೈಂಡ್ ಆಫ್ ಅ ಥಿಂಗ್ಸ್, ರೈಟ್. ಬಟ್ ಇವಾಗ ಏನಂತ ಹೇಳಿದ್ರೆ ವಿತೌಟ್ ಆಫ್ ಅ ಟೆಕ್ನಾಲಜಿ ಆರ್ ವಿತೌಟ್ ಆಫ್ ಅ ಗೂಗಲ್ ನಥಿಂಗ್ ಈಸ್ ದೇರ್ ಅನ್ನೋ ಥರ ಆಗಿದೆ. ಓಕೆ, ಯಾಕೆ ಅಂತ ಹೇಳಿದ್ರೆ ನಾವು ಎದ್ವಿ ಅಂತ ಹೇಳಿದ್ರು ಸ್ಟಾರ್ಟ್ ಮಾಡೋದು ನಮ್ಮ ಡೈಲಿ ಲೈಫ್ನ ಮೊಬೈಲಿಂದ ಆ್ಯಂಡ್ ಎಂಡ್ ಮಾಡೋದು ನಮ್ಮ ಲೈಫನ್ನು ಮೊಬೈಲಿಂದಾನೆ. ಸೊ ಹಾಗಾಗಿ ಏನಂತ ಹೇಳಿದ್ರೆ ವಿತೌಟ್ ಹ್ಯಾವ್ ಟೆಕ್ನಾಲಜಿ ವಿ ಆರ್ ನಥಿಂಗ್ ಅಂತ ಅನಿಸುತ್ತೆ, ರೈಟ್. ಸೊ ಹಾಗಾಗಿ ಏನಂತ ಹೇಳಿದ್ರೆ ತುಂಬಾ ಡೆವಲಪ್ಮೆಂಟ್ಸು. ಮುಂಚೆ ಎಲ್ಲ ಏನಂತ ಹೇಳಿದ್ರೆ ಫೇಸ್ ರೀಡಿಂಗ್ ಇರ್ತಿರಲಿಲ್ಲ, ಈವನ್ ವೆಬ್ಸೈಟ್ಸಲ್ಲೆಲ್ಲ ಇದು ಏನಂತೀರಿ ಐ ಆಮ್ ನಾಟ್ ದ ರೋಬೋ, ಕ್ಯಾಪ್ಚಾ ಎಲ್ಲ ಇರ್ತಿರಲಿಲ್ಲ, ರೈಟ್. ತುಂಬ ಅಂದರೆ ತುಂಬಾ ಡೆವಲಪ್ಮೆಂಟ್ಸ್ ಆಗಿದೆ.
ಓಕೆ, ಆ್ಯಂಡ್ ಯು ಪೀಪಲ್ ಆಲ್ರೆಡಿ ಬಿನ್ ನೋ ಅಬೌಟ್ ದೋಸ್ ಕೈಂಡ್ ಆಫ್ ಅ ಥಿಂಗ್ಸ್, ರೈಟ್? ಅಂದರೆ ಹೇಗೆ ಅಂತ ಹೇಳಿದ್ರೆ ನಿಮಗೆ ಅಂದರೆ ಡೈಲಿ ನೀವು ಯೂಸ್ ಮಾಡ್ತಾನೆ ಇರೋದ್ರಿಂದ ನಿಮ್ಗೆ ಅದರದ್ದು ಇನ್ಫಾರ್ಮೇಷನ್ನು ಇದಕ್ಕೆ ರಿಲೇಟ್ ಆಗುತ್ತೆ ಅಂತ ಗೊತ್ತಿರಲ್ಲ, ಬಟ್ ಯು ನೋ ದ ಕಾನ್ಸೆಪ್ಟ್ಸ್, ರೈಟ್? ಸೊ ದಿಸ್ ಇಸ್ ದ ಥಿಂಗ್. ಆ್ಯಂಡ್ ನೆಕ್ಸ್ಟ್ ಕಾನ್ಸೆಪ್ಟ್ ಇಸ್ ವೆಬ್ ಸ್ಟ್ಯಾಂಡರ್ಡ್ಸ್. ಓಕೆ, ವೆಬ್ ಸ್ಟ್ಯಾಂಡರ್ಡ್ಸ್ ಅಂತ ಹೇಳಿದ್ರೆ ನಾವಿವಾಗ ಒಂದು HTML ಕ್ರಿಯೇಟ್ ಮಾಡ್ತೀವಿ ಅಂತ ಅಂದ್ಕೊಳ್ಳಿ. ಆ HTML ಕ್ರಿಯೇಟ್ ಮಾಡಿದ್ವಿ ಅಂತ ಹೇಳಿದರೆ ಅದಕ್ಕೆ ನಾವು ಯಾವ ಥರ ಟೆಕ್ನಾಲಜಿನ ಯೂಸ್ ಮಾಡ್ತೀವಿ, ಯಾವ ಲ್ಯಾಂಗ್ವೇಜನ್ನ ಯೂಸ್ ಮಾಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕೆಲವೊಂದು ವೆಬ್ಸೈಟ್ಸಲ್ಲಿ ಈಗ ನೀವು ವಿಕಿಪೀಡಿಯಾ ಇರ್ಬೋದು, ಇಲ್ಲ ಅಂತ ಹೇಳಿದ್ರೆ ಮೆರಿಯಮ್ ವೆಬ್ಸ್ಟರು, ಇಲ್ಲ ಅಂತ ಹೇಳಿದ್ರೆ ನೆಕ್ಸ್ಟು yourarticlelibrary.com, ಇವೆಲ್ಲ ಏನಂತ ಹೇಳಿದ್ರೆ ಸ್ವಂತವಾಗಿ ಅಪ್ಲೋಡ್ ಮಾಡಿರ್ತಾರೆ ಅವರು. ಅವೆಲ್ಲ ವೆಬ್ಸೈಟ್ಸು ಅಷ್ಟು ಏನಂತೀರಿ ಸ್ಟ್ಯಾಂಡರ್ಡ್ ವೆಬ್ಸೈಟ್ಸ್ ಅಲ್ಲ. ಓಕೆ, ಲೈಕ್ ಆಕ್ಸ್ಫರ್ಡು, ಆಮೇಲೆ ಅಕಾಡೆಮಿಯಾ, ಈ ಥರ ಡಿಫ್ರೆಂಟ್ ವೆಬ್ಸೈಟ್ಸ್, ಸ್ಟ್ಯಾಂಡರ್ಡ್ ವೆಬ್ಸೈಟ್ಸ್ ಇದ್ದಾವೆ. ಬೈಜೂಸ್ ಇರ್ಬೋದು, ವೇದಾಂತ ಇರ್ಬೋದು. ಅಂದರೆ ನಿಮ್ಮ ರಿಲೇಟೆಡ್ ಇನ್ಫಾರ್ಮೇಷನ್ ಏನಾದರೂ ನಿಮ್ಮ ಪ್ರಾಜೆಕ್ಟ್ ವರ್ಕಿಗೋ ಇಲ್ಲ ಅಸೈನ್ಮೆಂಟ್ ಪರ್ಪಸ್ಸಿಗೋ ಈ ಥರ ನೀವೇನಾದರೂ ಸರ್ಚ್ ಮಾಡ್ತೀರಾ ಅಂತ ಹೇಳಿದ್ರೆ ಸ್ಟ್ಯಾಂಡರ್ಡ್ ವೆಬ್ಸೈಟ್ಸಲ್ಲಿ ನೀವು ಇನ್ಫಾರ್ಮೇಷನ್ನ ಪಿಕ್ ಮಾಡಬೇಕು. ಓಕೆ, ಸೊ ಏನಂತ ಹೇಳಿದ್ರೆ ಈಗ ಬೈಜೂಸು, ವೇದಾಂತು ಅವೆಲ್ಲ ಇರ್ತಾವಲ್ವ, ಅವೆಲ್ಲ ಏನಂತ ಹೇಳಿದ್ರೆ ತುಂಬ ಸ್ಟ್ಯಾಂಡರ್ಡ್ ಇನ್ಫಾರ್ಮೇಷನ್ನ ಪ್ರಿಸ್ಕ್ರೈಬ್ ಮಾಡಿರ್ತಾರೆ. ಈ ಮತ್ತು ವಿಕಿಪೀಡಿಯಾ ಆಲ್ರೆಡಿ ಔಟ್ಡೇಟೆಡ್. ಓಕೆ, ಸೊ ದಟ್ ಈಸ್ ದ ಥಿಂಗ್. ವೆಬ್ ಸ್ಟ್ಯಾಂಡರ್ಡ್ಸ್ ಆರ್ ದ ಟೆಕ್ನಾಲಜೀಸ್ ವಿ ಯೂಸ್ ಟು ಬಿಲ್ಡ್ ವೆಬ್ಸೈಟ್ಸ್. The standards exist as long the technical documents called specifications which detail exactly how the technology should work. These documents are not very useful learning how to use the technologies, but instead are intended to be used by software engineers to implement these technologies in web browsers. ಅಂದರೆ ವೆಬ್ ಸ್ಟ್ಯಾಂಡರ್ಡ್ಸ್ ಅಂತ ಹೇಳಿದ್ರೆ ನಾನು ಈಗ ಏನು ಹೇಳಿದ್ನಲ್ಲ, ದಟ್ ಈಸ್ ದ ಥಿಂಗ್. ನಾವು ಯಾವ ಟೆಕ್ನಾಲಜಿನ ಯೂಸ್ ಮಾಡ್ತೀವಿ ಅಥವಾ ಯಾವ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ನ ಯೂಸ್ ಮಾಡ್ತೀವಿ ಅನ್ನೋದ್ರ ಮೇಲೆ ನಮ್ಮ ವೆಬ್ಸೈಟಿನ ಸ್ಟ್ಯಾಂಡರ್ಡು ನಿಂತಿರುತ್ತೆ. ಓಕೆ, ದಟ್ ಈಸ್ ದ ಥಿಂಗ್. ನಾನು ಕಂಪ್ಯಾರಿಸನ್ ಮಾಡಿದೆ. ವಿಕಿಪೀಡಿಯಾ ಆಲ್ರೆಡಿ ಔಟ್ಡೇಟೆಡು, ಬಟ್ ನೀವು ಈಗ ಬೇರೆವೆಲ್ಲ ಕಂಪೇರ್ ಮಾಡಿಕೊಂಡ್ರೆ ಲೈಕ್ ಆಕ್ಸ್ಫರ್ಡು, ಬೈಜೂಸು, ವೇದಾಂತು, ಇವನ್ನೆಲ್ಲ ನೀವು ಕಂಪೇರ್ ಮಾಡಿದ್ರೆ ದೀಸ್ ಆರ್ ವೆರಿ ಸ್ಟ್ಯಾಂಡರ್ಡ್ ವೆಬ್ಸೈಟ್ಸ್. ಅದರಲ್ಲಿ ಏನು ಇನ್ಫಾರ್ಮೇಷನ್ ಹಾಕಿರ್ತಾರೆ ಜೆನ್ಯೂನ್ ಕಂಟೆಂಟ್ ಇರುತ್ತೆ. ಓಕೆ, ನಾವು ಯಾವಾಗ್ಲೂ ಏನು ಮಾಡಬೇಕು ಅಂತ ಹೇಳಿದ್ರೆ ಇಂಟರ್ನೆಟ್ಟಲ್ಲಿ ಬ್ರೌಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ವಿ ಹ್ಯಾವ್ ಟು ಸರ್ಚ್ ಫಾರ್ ದ ಜೆನ್ಯೂನ್ ಕಂಟೆಂಟ್ಸ್. ಓಕೆ, ಬಿಕಾಸ್ n number of persons will be going to feed the information on Google. ನೀವೂ ಕೂಡ ಏನಂತ ಹೇಳಿದ್ರೆ ಇನ್ಫಾರ್ಮೇಷನ್ನ ಗೂಗಲಲ್ಲಿ ಅಪ್ಲೋಡ್ ಮಾಡ್ಬೋದು. ಓಕೆ, ಸೊ ಹಾಗಾಗಿ ತುಂಬಾ ಕೇರ್ಫುಲ್ಲಾಗಿ ನಾವು ಇನ್ಫಾರ್ಮೇಷನ್ನ ತಗೋಬೇಕು. ಓಕೆ, ಆ್ಯಂಡ್ ನೆಕ್ಸ್ಟ್ ಈಸ್ ಫಾರ್ ಎಕ್ಸಾಂಪಲ್ ದ HTML ಲಿವಿಂಗ್ ಸ್ಟ್ಯಾಂಡರ್ಡ್ ಡಿಸ್ಕ್ರೈಬ್ಸ್ ಎಕ್ಸಾಕ್ಟ್ಲಿ ಹೌ HTML ಶುಡ್ ಬಿ ಇಂಪ್ಲಿಮೆಂಟೆಡ್ ಅಂತ. ಓಕೆ, APIs ಅಂತ ಹೇಳಿದ್ರೆ ಅದು ಜಸ್ಟ್ ಏನಂತ ಹೇಳಿ ರಿಲೇಟಿಂಗ್ ಟು ಇಂಟರ್ನೆಟ್ ಸ್ಟ್ಯಾಂಡರ್ಡ್ ಪ್ರೋಟೋಕಾಲ್ಸ್. ಅದು HTML ಲಿವಿಂಗ್ ಸ್ಟ್ಯಾಂಡರ್ಡ್ ಅನ್ನೋದು ಒಂದು ವೆಬ್ಸೈಟು, ಆಯಿತಾ? ಆ ವೆಬ್ಸೈಟ್ ಅಥವಾ ಕಮಾಂಡಿಂಗ್ ಲ್ಯಾಂಗ್ವೇಜಲ್ಲಿ ಏನಂತ ಹೇಳಿದರೆ HTML ಎಷ್ಟು ಲೆವೆಲಿಗೆ ಸ್ಟ್ಯಾಂಡರ್ಡ್ ಇದೆ ಅನ್ನೋದನ್ನು ಮೆಷರ್ ಮಾಡ್ತೀವಿ. ಓಕೆ, the W3C is the best known web standards body, but there are others such as W3C ಅಂತ ಹೇಳಿದ್ರೆ ವೆಬ್ ಕನ್ಸೋರ್ಟಿಯಮ್ ಅಂತ ಅದೊಂದು ಬಾಡಿ ಅದು. ಓಕೆ, ಸೊ ಅವರು ಏನಂತ ಹೇಳಿದರೆ ಈ ಎಲ್ಲ ಇಂಟರ್ನೆಟ್ ಪ್ರೋಟೋಕಾಲ್ ಸಿಸ್ಟಮನ್ನು ಮೇಂಟೈನ್ ಮಾಡ್ತಾ ಇದ್ದಾರೆ. ಓಕೆ, ಅದ್ರ ಜೊತೆಗೂ ಕೆಲವೊಂದು ವೆಬ್ ಸ್ಟ್ಯಾಂಡರ್ಡ್ ಕಂಪನೀಸ್ ಇದ್ದಾವೆ. ಅವು ಯಾವ್ಯಾವು ಅಂತ ಹೇಳಿದ್ರೆ WhatWG. ಓಕೆ, ಹೂ ಮೇಂಟೈನ್ಸ್ ದ ಲಿವಿಂಗ್ ಸ್ಟ್ಯಾಂಡರ್ಡ್ಸ್ ಫಾರ್ ದ HTML ಲ್ಯಾಂಗ್ವೇಜ್. HTML ಲ್ಯಾಂಗ್ವೇಜಿಂದ ಏನದು ಸ್ಟ್ಯಾಂಡರ್ಡನ್ನು ಫಿಕ್ಸ್ ಮಾಡೋದು ಯಾರು ಅಂತ ಹೇಳಿದ್ರೆ HTML ಲಿವಿಂಗ್ ಸ್ಟ್ಯಾಂಡರ್ಡ್. ಅವರು ಅಂದರೆ WhatWG ಆ ಒಂದು ಕಂಪನಿ ಅಥವಾ ಆ ಒಂದು ಬಾಡಿಯವರು ದೇ ಆರ್ ರೆಗ್ಯುಲೇಟಿಂಗ್ ದಿಸ್. ಓಕೆ, ನೆಕ್ಸ್ಟ್ ಬಂದು ECMA ಅಂತ. ಸೊ ECMA ಅವರು ಏನಂತ ಹೇಳಿದ್ರೆ ಹೂ ಪಬ್ಲಿಷ್ ದ ಸ್ಟ್ಯಾಂಡರ್ಡ್ ಫಾರ್ ECMA ಸ್ಕ್ರಿಪ್ಟ್ ವಿಚ್ ಈಸ್ ಬೇಸ್ಡ್ ಆನ್ ಜಾವಾ ಸ್ಕ್ರಿಪ್ಟ್. ಅಂದರೆ ಈಗ ಜಾವಾ ಪ್ರೋಗ್ರಾಮ್ಸನ್ನ ಬರೀತಾರಲ್ವಾ, ಆ ಜಾವಾ ಪ್ರೋಗ್ರಾಮ್ಸ್ನ ಬರೆದು ಕೂಡ ವೆಬ್ಸೈಟ್ ಕ್ರಿಯೇಟ್ ಮಾಡ್ಬೋದು. ಆ ಕೈಂಡಲ್ಲಿ ಏನಂತ ಹೇಳಿದ್ರೆ ECMAನ ಅನ್ನೋ ಒಂದು ಬಾಡಿ ದೇ ಆರ್ ಗೋಯಿಂಗ್ ಟು ರೆಗ್ಯುಲೇಟ್. ಓಕೆ, ನೆಕ್ಸ್ಟ್ ಈಸ್ ಕ್ರೋನೋಸ್. ಸೊ ಕ್ರೋನೋಸ್ ಏನಂತ ಹೇಳಿದ್ರೆ ಈ 3D ಗ್ರಾಫಿಕ್ಸು ಕೆಲವೊಂದು ವೆಬ್ಸೈಟ್ಸಲ್ಲೆಲ್ಲ ಈಗ
ಪಾಪಪ್ ಬರ್ತಾ ಇರುತ್ತೆ, ಜಿಫ್ಸ್ ಅಲ್ಲ, GIFs. ಓಕೆ, ಆ ಎಲ್ಲ ಜಿಫ್ಸ್ ಕ್ರಿಯೇಟ್ ಆಗೋದು ಯಾವುದರಿಂದ ಅಂತ ಹೇಳಿದ್ರೆ ಈ ಕ್ರೋನೋಸಿಂದ. ಓಕೆ, ಕ್ರೋನೋಸ್ 3D ಗ್ರಾಫಿಕ್ಸ್, WebGL ಆ ಥರ ಎಲ್ಲ ಇರುತ್ತೆ, ಅದೆಲ್ಲ ಕ್ರೋನೋಸಿಂದ ಡೆವಲಪ್ ಆಗುತ್ತೆ. ಓಕೆನಾ. ಈಗ ವೆಬ್ ಸ್ಟ್ಯಾಂಡರ್ಡ್ಸ್ ಅಂತ ಬಂತು ಅಂತ ಹೇಳಿದರೆ, ಇನ್ ಆರ್ಡರ್ ಟು ಮೆಷರ್ ದ ಸ್ಟ್ಯಾಂಡರ್ಡ್ ಆಫ್ ದ ವೆಬ್ಸೈಟ್, ಆ ಸ್ಟ್ಯಾಂಡರ್ಡನ್ನ ಮೆಷರ್ ಮಾಡಲಿಕ್ಕೆ ಈ ಎಲ್ಲ ಬಾಡೀಸ್ಗಳು ಇದ್ದಾವೆ. W3C ವೆಬ್ ಕನ್ಸೋರ್ಟಿಯಮ್ಮು, ನೆಕ್ಸ್ಟು WhatWG, ECMA ಆ್ಯಂಡ್ ಕ್ರೋನೋಸ್. ಓಕೆನಾ. ಆ್ಯಂಡ್ ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ನೇಮಿಂಗ್ ಸ್ಕೀಮ್ಸ್ ಫಾರ್ HTML ಡಾಕ್ಯುಮೆಂಟ್ಸ್. ಅಂದರೆ ನಾವೀಗ ಡೂಸ್ ಆ್ಯಂಡ್ ಡೋಂಟ್ಸ್ ವೈಲ್ ಯೂಸಿಂಗ್ HTML ಅಂತ. ಓಕೆ, ನಾವು ಏನು ಮಾಡಬೇಕು ಆ್ಯಂಡ್ ಏನು ಮಾಡಬಾರ್ದು HTML ಡಾಕ್ಯುಮೆಂಟ್ ಅಥವಾ HTML ಕಮಾಂಡ್ಸನ್ನ ರೈಟಪ್ ಮಾಡುವಾಗ. ಓಕೆ, ಸರ್ಟನ್ ಟಿಪ್ಸ್ ಐ ಆಮ್ ಗೋಯಿಂಗ್ ಟು ಗಿವ್ ಯು. ದಟ್ ಈಸ್ HTML ಫೈಲ್ ನೇಮ್ಸು ಯಾವಾಗಲೂ ಏನಂತ ಹೇಳಿದರೆ ಸಫಿಕ್ಸು .html ಅಂತ ಹೇಳಿ ಸೇವ್ ಆಗಬೇಕು. ಫಾರ್ ಎಕ್ಸಾಂಪಲ್, ನಾನು ಆಲ್ರೆಡಿ ಆವಾಗಲೇ ಹೇಳಿದೆ, ತೇಜಸ್ವಿನಿ .html ಅಂತ ಸೇವ್ ಆಗಬೇಕು. ಆವಾಗ ಮಾತ್ರ ಏನಂತ ಹೇಳಿದರೆ ವೆಬ್ಸೈಟ್ ಥರ ಓಪನ್ ಆಗುತ್ತೆ. ಓಕೆನಾ. ಆಮೇಲೆ ನೆಕ್ಸ್ಟ್ ಬಂದು, ಇನ್ ಅಡಿಷನ್ ಯೂಸ್ ಅ ಕನ್ಸಿಸ್ಟೆಂಟ್ ಸ್ಟ್ಯಾಂಡರ್ಡ್ ಸಫಿಕ್ಸ್ ಆನ್ ಅದರ್ ಫೈಲ್ ಫಾರ್ಮ್ಯಾಟ್ಸ್ ಇಂಡಿಕೇಟಿಂಗ್ ದ ಫಾರ್ಮ್ಯಾಟ್. ಈಗ ಫಾರ್ ಎಕ್ಸಾಂಪಲ್ .jpeg ಇರುತ್ತೆ, .gif ಇರುತ್ತೆ, .wav ಇರುತ್ತೆ. ಸೊ ಅದನ್ನು ನಾವು ಯೂಸ್ ಮಾಡಿದ್ವಿ ಅಂತ ಹೇಳಿದರೆ HTML ಪ್ರೋಗ್ರಾಮ್ ಲ್ಯಾಂಗ್ವೇಜ್ ರನ್ ಆಗಲ್ಲ. ಅದ್ರ ಬದಲು ಅದನ್ನು ನಾವೇನು ಫಾರ್ಮ್ಯಾಟ್ ಮಾಡ್ತೀವಿ, ಈಗ JPEG-ಅಲ್ಲಿ ಇತ್ತು ಅಂತ ಹೇಳಿದ್ರೆ ದ್ಯಾಟ್ ಇಂಡಿಕೇಟ್ಸ್ ದ ಪಿಕ್ಚರ್. ಓಕೆ, ಜಿಫಲ್ಲಿದ್ದರೆ ಅದು ಲೈಕ್ ಹೇಗೆ ಅಂತ ಹೇಳಿದ್ರೆ ಪಾಪಪ್ ಆಗ್ತಾ ಇರುತ್ತೆ. ನೆಕ್ಸ್ಟ್ WAV ಫೈಲ್ ಅಂತ ಹೇಳಿದರೆ ದಟ್ ಈಸ್ ಕಂಪ್ರೈಸ್ಡ್ ಫೈಲ್. ಓಕೆ, ಆ ಥರ ನೀವು ಯಾವ ಥರ ಸೇವ್ ಮಾಡ್ತೀರೋ ಅದ್ರ ಬೇಸಿಸ್ ಮೇಲೆ ಅದು ಡೆವಲಪ್ ಆಗುತ್ತೆ. ಓಕೆ, ಸೊ ಅದಕ್ಕೆ ಬೆಟರ್ ಏನಂತ ಹೇಳಿದರೆ ಯು ಹ್ಯಾವ್ ಟು, ಬೆಟರ್ ಅಂತಲ್ಲ, ಯು ಹ್ಯಾವ್ ಟು ಆ್ಯಂಡ್ ಯು ಶುಡ್ ಸೇವ್ ಯುವರ್ ಪ್ರೋಗ್ರಾಮಿಂಗ್ ವಾಟ್ ಎವರ್ ಯು ಆರ್ ಗೋಯಿಂಗ್ ಟು ರೈಟ್ ಇನ್ ಅ ನೋಟ್ ಪ್ಯಾಡ್, you have to save it as .html itself. Okay, and after that the file name should be no more than 32 characters including the .html or .htm file suffix. Okay, ಈಗ ನಾನು ತೇಜಸ್ವಿನಿ, so ತೇಜಸ್ವಿನಿ is 10 words and after that .1, okay, 11 and HTML is 15 words ಆಯಿತು. ಅಂದರೆ ಆ ಸೇವಿಂಗ್ ನೇಮ್ಸ್ ಏನಿರಬೇಕಂತ ಹೇಳಿದ್ರೆ 32 ಕ್ಯಾರೆಕ್ಟರ್ಸ್ ದಾಟಬಾರ್ದು. ಓಕೆ, ಆ್ಯಂಡ್ ನೆಕ್ಸ್ಟ್ ಏನಂತ ಹೇಳಿದ್ರೆ ದ ಫಸ್ಟ್ ಕ್ಯಾರೆಕ್ಟರ್ ಆಫ್ ದ ಫೈಲ್ ನೇಮ್ ಶುಡ್ ಬಿ ಎ ಲೆಟರ್. ಯಾವಾಗಲೂ ಇದನ್ನು ರಿಮೆಂಬರಲ್ಲಿರಬೇಕು, ನಂಬರಿಂದ ಸೇವ್ ಮಾಡೋ ಹಾಗಿಲ್ಲ ಸ್ಟಾರ್ಟಿಂಗ್ ಲೆಟರನ್ನ. ಓಕೆ, ದಟ್ ಈಸ್ ತೇಜಸ್ವಿನಿ .html ಅಂತ ಸೇವ್ ಮಾಡಿಬಿಡ್ಬೇಕು. ಓಕೆ, ನೆಕ್ಸ್ಟ್ ಈಸ್ file names and folder names should contain only letters, digits and underscores, no spaces, punctuation or funny characters. ಕ್ಯಾರೆಕ್ಟರ್ಸ್ ಯಾವ ಥರ ಇರಬೇಕು ಅಂತ ಹೇಳಿದ್ರೆ, ಅಂದರೆ ನೇಮ್ ಏನು ನೀವು ಸೇವ್ ಮಾಡ್ತಿರಲ್ಲ ಅದರಲ್ಲಿ ಲೆಟರ್ ಇರ್ಬೋದು, ಡಿಜಿಟ್ಸ್ ಇರ್ಬೋದು, ಇಲ್ಲ ಅಂಡರ್ಸ್ಕೋರ್ಸ್ನ ಯೂಸ್ ಮಾಡ್ಬೋದು. ಇದನ್ನು ಬಿಟ್ಟು ಇನ್ನು ಯಾವುದೇ ಥರ ಸ್ಪೇಸ್ ಕೊಡೋದು, ಪಂಕ್ಚುಯೇಷನ್ಸ್ ಹಾಕೋದು, ಲೈಕ್ ಕಾಮ ಹಾಕೋದು, ಫುಲ್ ಸ್ಟಾಪ್ ಹಾಕೋದು, ಕಾಮ ಆಮೇಲೆ ಏನೋ ನೆಕ್ಸ್ಟು ಸ್ಲ್ಯಾಶ್ ಹಾಕೋದು, ಅಥವಾ ಮತ್ತು ಇನ್ನೊಂದೆರಡು ಅವೇನು ಪಂಕ್ಚುಯೇಷನ್ಸ್ಗಳು ಡಿಫ್ರೆಂಟಾಗಿ ಬರ್ತಾವಲ್ಲ, ಎಕ್ಸ್ಕ್ಲಮೇಟ್ರಿ ಮಾರ್ಕ್ ಅಂಥವೆಲ್ಲ ಏನಂತ ಹೇಳಿದ್ರೆ ಹಾಕಬಾರ್ದು. ಅಥವಾ ಫನಿ ಕ್ಯಾರೆಕ್ಟರ್ಸ್ಗಳ್ನ ಲೈಕ್ ಈಗ ಸ್ಮೈಲೀಸ್ಗಳು ಬರ್ತವೆ, ಸ್ಮೈಲೀಸು ಅಂಥವು ಯಾವನ್ನೂ ಹಾಕಬಾರ್ದು. ಹಾಕಿದರೆ ನಿಮ್ಮ ಪ್ರೋಗ್ರಾಮ್ ನೀವೇನು ಬರೆದಿರ್ತೀರಿ ಅದರ ಥ್ರೂ ಅದು ಡೆವಲಪ್ ಆಗೋಲ್ಲ, ವೆಬ್ಸೈಟ್ ರನ್ ಆಗೋಲ್ಲ. ಓಕೆ, ಸೊ ಹಾಗಾಗಿ ಅದನ್ನು ಯೂಸ್ ಮಾಡಬಾರ್ದು. ನೆಕ್ಸ್ಟ್ ಬಂದು ಸ್ಟ್ರಾಂಗ್ಲಿ ಸಜೆಸ್ಟೆಡ್ ಟು ಯೂಸ್ ಆಲ್ ಲೋವರ್ ಕೇಸ್ ಲೆಟರ್ಸ್ ಬಿಕಾಸ್ ಪೀಪಲ್ ಮೇಕ್ ಫ್ಯೂವರ್ ಮಿಸ್ಟೇಕ್ಸ್. ಅಂದರೆ ನೀವು ಯಾವುದೇ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜನ್ನ ಬರೀತೀರಾ ಅಂತ ಹೇಳಿದರೆ, ನೀವು HTML ಬಂದರೆ ಎಲ್ಲದು ಏನಂತ ಹೇಳಿದ್ರೆ ಲೋವರ್ ಕೇಸಲ್ಲಿರಬೇಕು, ಸ್ಮಾಲ್ ಲೆಟರ್ಸಲ್ಲಿರಬೇಕು. ಓಕೆ, ಅದೇ ನೀವು ಬೇರೆ C ಸ್ಟುಡಿಯೋ ಅವಕ್ಕೆಲ್ಲ ಹೋದ್ರಿ ಅಂತ ಹೇಳಿದ್ರೆ ಮತ್ತೆ ಅಲ್ಲಿ ಕೇಸ್ ಸೆನ್ಸಿಟಿವ್ ಬರುತ್ತೆ. ಯಾವುದಕ್ಕೆ ಸ್ಮಾಲ್ ಕೊಡಬೇಕು, ಯಾವುದಕ್ಕೆ ಬಿಗ್ ಕೊಡಬೇಕು ಅನ್ನೋದನ್ನು ನೋಡಿಕೊಂಡು ನೀವು ರೈಟಪ್ ಮಾಡಬೇಕು. ಬಟ್ ಇಲ್ಲಿ HTML ಮಾತ್ರ ಏನಂತ ಹೇಳಿದ್ರೆ ಲೋವರ್ ಕೇಸೆ, ಎಲ್ಲವೂ ಸ್ಮಾಲ್ ಲೆಟರ್ಸ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟು ಯೂಸ್ ರಿಲೇಟಿವ್ಲಿ ಶಾರ್ಟ್ ನೇಮ್ಸ್ ದಟ್ ಆರ್ ಇಂಡಿಕೇಟಿವ್ ಆಫ್ ದ ಕಂಟೆಂಟ್ ಆಫ್ ದ ಪೇಜ್. ಶಾರ್ಟ್ ನೇಮ್ಸನ್ನೇ ಯೂಸ್ ಮಾಡಬೇಕು. ಈಗ ನಾನು ತೇಜಸ್ವಿನಿ ಅಂತ ಯೂಸ್ ಮಾಡ್ತೇವೆ, ಸೊ ಯು ಕ್ಯಾನ್
ಐದರ್ ಯು ಕ್ಯಾನ್ ಯೂಸ್ ಆಸ್ teju.html. ಹಾಗೆ ಆರ್ ಮಾರೆಪ್ಪ ಅಂತಿರುತ್ತೆ, marepa.html ಈ ಥರನೂ ಸೇವ್ ಮಾಡ್ಕೋಬೋದು. ಓಕೆ, ಅಥವಾ ಕಂಟೆಂಟ್ ಏನಿರುತ್ತೆ, ಸೇ ಫಾರ್ ಎಕ್ಸಾಂಪಲ್ ಮೈ ಫಸ್ಟ್ ಹೆಡ್ಡಿಂಗ್ ಆರ್ ಮೈ ಫಸ್ಟ್ ಪ್ಯಾರಾಗ್ರಾಫ್ ಅಂತ ಇರುತ್ತೆ ಅಂತ ಹೇಳಿದ್ರೆ ಅದನ್ನು ಕೂಡ ನೀವು ಹಾಕಿ ಸೇವ್ ಮಾಡ್ಬೋದು. ಓಕೆ, ನೆಕ್ಸ್ಟು ಆಲ್ಸೋ ನೇಮ್ ಯುವರ್ ಫೈಲ್ಸ್ ವಿತ್ ಇಮೇಜಸ್, ಸೌಂಡ್ಸ್ ಎಟ್ಸೆಟ್ರಾ ವಿತ್ ನೇಮ್ಸ್ ದಟ್ ವಿಲ್ ಹೆಲ್ಪ್ ಯು ರಿಮೆಂಬರ್ ವಾಟ್ ಈಸ್ ಇನ್ ದಮ್. ಅಂದರೆ ನೀವು ಇಮೇಜ್ ಹಾಕಿದರೆ ಅಥವಾ ಸೌಂಡ್ಸ್ ಹಾಕಿದರೆ ಅವನ್ನೆಲ್ಲ ಏನಂತ ಹೇಳಿದ್ರೆ ಅದರಿಂದನೇ ನೀವು ಸೇವ್ ಮಾಡಿದರೆ, ಅದೇ ನೇಮ್ಸಿಂದ ಸೇವ್ ಮಾಡಿದರೆ ಈಸಿಯಾಗಿ ನೀವು ಫೈಂಡ್ ಔಟ್ ಮಾಡ್ಬೋದು. ನೆಕ್ಸ್ಟ್ ಈಸ್ ಆ್ಯನ್ ಆ್ಯಂಕರ್ ನೇಮ್ಡ್ ದಿಸ್ ಥಿಂಗ್ ಅಸೆಸ್ಮೆಂಟ್ ಅಂತ ಇದೆ ಅಲ್ವಾ, ಈಸ್ ಈಸಿಯರ್ ಟು ಲಿಂಕ್ ಟು ಆ್ಯಂಡ್ ಟೆಲ್ ಅದರ್ಸ್ ಅಬೌಟ್ ದ್ಯಾನ್ ಆ್ಯನ್ ಆ್ಯಂಕರ್ ನೇಮ್ಡ್ ಆಸ್ ದಿಸ್ ಥಿಂಗ್. ಅಂದರೆ ನೀವು ಆ್ಯಂಕರ್ಸ್ನ ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ನಮಗೆ ಅಸೆಸ್ಮೆಂಟ್ ಅಂತ ಬರುತ್ತೆ, ಅದು ಸಬ್ಮಿಟ್ ಅಂತ ಒಂದು ಇದು ಬರುತ್ತೆ ನೋಡಿರಿ ಕಾಲಮ್ಮು. ನೀವು ಯಾವುದೇ ಗೌರ್ನಮೆಂಟ್ ವೆಬ್ಸೈಟ್ಸು ಅಥವಾ ಏನೇ ಒಂದು ಡೆವಲಪ್ ಮಾಡಿದ್ರು ಅಂತ ಹೇಳಿದ್ರೆ ಫೈನಲ್ ಸಬ್ಮಿಟ್ ಅಂತ ಒಂದು ಆಪ್ಷನ್ ಬರುತ್ತೆ. ಆ ಥರ ಅಸೆಸ್ಮೆಂಟ್ ಕೈಂಡ್ ಆಫ್ ಏನಾದರೂ ಇತ್ತು ಅಂತ ಹೇಳಿದರೆ ಆವಾಗ ನಾವು ಈ ಥರ ಕಮಾಂಡನ್ನು ಯೂಸ್ ಮಾಡ್ತೀವಿ. ಓಕೆ, ನೆಕ್ಸ್ಟು ಸೇಮ್ ಥಿಂಗ್ ನಾನಿಲ್ಲಿ ಯಾವುದಂತ ಹೇಳಿದ್ರೆ 5th ಪಾಯಿಂಟಲ್ಲಿ ಹೇಳಿದೆ ಅಲ್ವಾ, ನೋ ಸ್ಪೇಸಸ್ ಆರ್ ಟ್ಯಾಬ್ಸು, ನೆಕ್ಸ್ಟ್ ನೋ ಕಾಮರ್ಸ್ ಆರ್ ಅಪಾಸ್ಟ್ರಫೀಸು ಆ್ಯಂಡ್ ನೋ ಸ್ಲ್ಯಾಶಸ್ ಆರ್ ಕೋಟ್ಸು ಆ್ಯಂಡ್ ನೋ ದೀಸ್ ಕೈಂಡ್ ಆಫ್ ಮಾರ್ಕ್ಸು. ಅವನ್ನೇನಾದ್ರು ಯೂಸ್ ಮಾಡಿದರೆ ವೆಬ್ಸೈಟ್ ರನ್ನೇ ಆಗಲ್ಲ. ಓಕೆ, ನೆಕ್ಸ್ಟ್ ನೋ ದೀಸ್ ಕೈಂಡ್ ಆಫ್ ಥಿಂಗ್ಸ್ ಆ್ಯಸ್ ವೆಲ್. ನೋ ಅದರ್ ಅನ್ಯೂಶುವಲ್ ಕ್ಯಾರೆಕ್ಟರ್ಸ್ ಆ್ಯಸ್ ವೆಲ್. ಯಾವುದೇ ಥರ ಅನ್ಯೂಶುವಲ್ ಕ್ಯಾರೆಕ್ಟರ್ಸ್ನೂ ಕೂಡ ಯೂಸ್ ಮಾಡೋದೇ ನಾವು ಅಲ್ಲ, ಈ HTML ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ ನಾವು ಕ್ರಿಯೇಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ. ಓಕೆನಾ? ಸೊ ಇನ್ ನೆಕ್ಸ್ಟ್ ವಿಡಿಯೋ ಐ ವಿಲ್ ಸ್ಟಾರ್ಟ್ ಫ್ರಮ್ HTML ಎಡಿಟರ್. ಓಕೆ, ಫಾರ್ ದಿಸ್ ಐ ವಿಲ್ ಸ್ಟಾಪ್ now in this video. Okay, in the next videos I am going to upload. ಇಫ್ ನಿಮಗೆ ಇದಿಷ್ಟು ನಾನು ಮಾಡಿದ್ರಲ್ಲಿ ಏನೇ ಡೌಟ್ಸ್ ಇದ್ರೂ ಕೂಡ ಒಂದು ಕಡೆ ನೋಟ್ ಡೌನ್ ಮಾಡ್ಕೊಂಡಿರಿ. ಅದಾದಮೇಲೆ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ ಝೂಮ್ ಮೀಟಿಂಗ್ನ ತೊಗೋತೀನಿ. ಅದರಲ್ಲಿ ನಿಮಗೆ ಏನೇ ಡೌಟ್ಸ್ ಇದ್ರೂ ನಾನು ಕ್ಲಾರಿಫಿಕೇಷನ್ ಕೊಡ್ತೀನಿ. ಯಾಕೆ ನಾನು ಝೂಮ್ ಮೀಟಿಂಗಲ್ಲಿ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಬಿಕಾಸ್ ಆಫ್ ಒನ್ ರೀಸನ್. ಈಗ ಇಂಟರ್ನೆಟ್ ಏನಾದರೂ ನಿಮ್ಮ ಕಡೆಯಿಂದ ಪ್ರಾಬ್ಲಮ್ ಇದ್ರೂ ನನಗೆ ಪ್ರಾಬ್ಲಮ್ ಆಗುತ್ತೆ, ಆ್ಯಂಡ್ ನನ್ನ ಕಡೆಯಿಂದ ಏನಾದರೂ ಪ್ರಾಬ್ಲಮ್ ಇದ್ರೂ ನಿಮಗೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ. ಸೊ ಹಾಗಾಗಿ ಏನಂತ ಹೇಳಿದ್ರೆ ಲೈಕ್ ಇಟ್ಸ್ ಅ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್. ಆಮೇಲೆ ಇಂಟರ್ನೆಟ್ಟಲ್ಲಿ ನಾನು ಝೂಮ್ ಮೀಟಿಂಗಲ್ಲಿ ನಾನು ಮಾಡುವಾಗ ಆಮ್ ಐ ಆಡಿಬಲ್ ಅನ್ನೋದ್ರಲ್ಲೇ ನಂದು ಅರ್ಧ ಟೈಮ್ ಹೋಗ್ಬಿಡುತ್ತೆ. ಓಕೆ, ಸೊ ಐ ಡೋಂಟ್ ವಾಂಟ್ ಟು ವೇಸ್ಟ್ ಮೈ ಟೈಮ್. ಸೊ ದಟ್ಸ್ ವೈ ಐ ಆಮ್ ಡೂಯಿಂಗ್ ದೀಸ್ ಕೈಂಡ್ ಆಫ್ ಅ ಥಿಂಗ್. ನಿಮಗೆ ಏನೇ ಡೌಟ್ ಇದ್ರೂ ಕಂಪ್ಲೀಟಾಗಿ ಕೇಳಿಸ್ಕೊಳ್ಳಿ. ಮೊದಲು ಕಂಪ್ಲೀಟಾಗಿ ಕೇಳಿಸ್ಕೊಂಡು ಅದು ಏನೇ ಪಾಯಿಂಟ್ಸ್ ಇತ್ತು ಅಂತ ಹೇಳಿದ್ರೆ ನೋಟ್ ಡೌನ್ ಮಾಡ್ಕೊಂಡಿರಿ. ನಾನು ಝೂಮ್ ಮೀಟಿಂಗ್ ಮಾಡಿದಾಗ ನಿಮ್ಮೆಲ್ಲ ಡೌಟ್ಸನ್ನು ಕ್ಲಾರಿಫಿಕೇಷನ್ ಕೊಡ್ತೀನಿ. ಓಕೆ, ಥ್ಯಾಂಕ್ ಯು ಸ್ಟೂಡೆಂಟ್ಸ್, ಥ್ಯಾಂಕ್ ಯು.